ಈ ಒಂದು ಸಾಯಂಕಾಲ ವೇಳೆಯಲ್ಲಿ ಆಶೀರ್ವದಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. So I pray that as you all have joined together, as we all have joined together, God is going to bless every one of us, no doubt about it. And for your information, all what I'm going to share will be seen on the screen. ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತ ಪ್ರತಿಯೊಂದು ವಿಷಯಗಳು ಆಂಗ್ಲೇಯ ಭಾಷೆಯಲ್ಲಿ ನಿಮಗೆ ಸ್ಕ್ರೀನ್ ನಲ್ಲಿ ನೋಡಬಹುದು. ಹಾಗೂ ಅದನ್ನ ಬರೆದಿಟ್ಕೊಳ್ಳಬಹುದು. ಮುಂದಿನ ದಿವಸಗಳಲ್ಲಿ ನೀವು ಅದನ್ನ ಪ್ರಯೋಜನ ಪಡೆದುಕೊಂಡು ಇನ್ನೊಬ್ಬರಿಗೆ ಅಥವಾ ನಿಮ್ಮ ಸಭೆಗಳಲ್ಲಿ ನೀವು ಅದನ್ನ ಕಲಿಸುವುದಕ್ಕೆ ಬೋಧಿಸುವುದಕ್ಕೆ ಸಾಧ್ಯವಾಗ್ತದೆ. So all what I'm going to share tonight with you will be put on the screen, and you may be able to write it down if you wish, and then you can use it for your ministry, to teach others, and also to share with others. And I pray that God will bless us together this evening in a very, very, very special way. Now, ಇವತ್ತು ವಿಶೇಷವಾಗಿ ಪ್ರಾರ್ಥನೆ ಮಾಡುವಾಗ ಅನಾಥ ಮಕ್ಕಳಿಗೋಸ್ಕರವಾಗಿ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಲೋಕಾದ್ಯಂತ ಕೋಟಿ ಗಟ್ಟಲೆ ಮಕ್ಕಳು ಅನಾಥರಿದ್ದಾರೆ. ಮಕ್ಕಳು ಮಾತ್ರವಲ್ಲ, ತಂದೆ ತಾಯಿಯರು ಅನಾಥರಾಗಿರುವವರಿದ್ದಾರೆ, ಸಹೋದರ ಸಹೋದರಿಯರು ಅನಾಥರಾಗಿರುವವರಿದ್ದಾರೆ, ಹಾಗೂ ಅನೇಕ ಕೋಟಿಗಟ್ಟಲೆ ಜನರು ದೇಶ ವಿದೇಶಗಳಲ್ಲಿ ಅನಾಥರಾಗಿರುವಾಗ ಅದಕ್ಕೆ ಮುಖ್ಯವಾದಂತ ಒಂದಾನೊಂದು ಕಾರಣ, as we just pray for many millions of orphans or lonely people scattered across this globe, there is so much need to pray for them. We need to sympathize with them, not only to empathize, but to sympathize with these people. ಈ ಜನರ ಜೊತೆಯಲ್ಲಿ ನಾವು ದುಃಖಿತರಾಗೋದಷ್ಟೇ ಅಲ್ಲದೆ, ಅವರಿಗಾಗಿ ಪ್ರಾರ್ಥನೆ ಮಾಡೋದಷ್ಟೇ ಅಲ್ಲದೆ, ಅವರ ಜೊತೆಯಲ್ಲಿ ಸೇರಿಕೊಂಡು ಅವರಿಗೆ ಹೇಗಾದ್ರೂ ಸಹಾಯ ಮಾಡುವುದಕ್ಕೆ ಸಾಧ್ಯವಾಗುವುದಾದ್ರೆ ಅದನ್ನು ಮಾಡುವ ಹಂಗಿನಲ್ಲಿ ನಾವಿದ್ದೇವೆ. ಸೊ ಈ ಒಂದು ಪ್ರತ್ಯೇಕವಾದ ಪ್ರಾರ್ಥನಾ ವಿಷಯವನ್ನು ನಾನು ಇವತ್ತು ಕೇಳಿಸಿಕೊಂಡಾಗ ನಾನು ಇವತ್ತು ನಿಮ್ಮೊಟ್ಟಿಗೆ ಹಂಚಲಿಕ್ಕಿರುವಂತ ಈ ಒಂದು ವಿಷಯವು ಅದಕ್ಕೆ ಬಹಳ ಹೊಂದಿಕೊಂಡಿದೆ. As we have prayed for this very particular prayer point for the orphans around the globe or the lonely people around the world, the subject which I am going to share with you is very much intact with the same. You know why there are so many millions are lonely in the world? Because they are orphans. There is no one to care for them. There is no one to love them. There is no one to empathize with them. There is no one to show sympathy to them. ಅವರಿಗೆ ಸಹಾಯ ನೀಡುವುದಕ್ಕೆ, ಅವರನ್ನು ಪ್ರೀತಿ ಮಾಡುವುದಕ್ಕೆ, ಅವರನ್ನು ಆಶ್ಲೇಷಿಸುವುದಕ್ಕೆ, ಅವರಿಗೆ ಸಹಾಯ ನೀಡುವುದಕ್ಕೆ, ಅವರಿಗೆ ಪ್ರೀತಿಯನ್ನು ತೋರಿಸುವುದಕ್ಕೆ ಅವರಿಗೆ ಜನವಿಲ್ಲದ ಕಾರಣ ಇವತ್ತು ಲೋಕಾದ್ಯಂತ ಕೋಟಿಗಟ್ಟಲೆ ಜನರು ಒಂಟಿತನದಲ್ಲಿದ್ದಾರೆ. ಒಂಟಿತನದ ನಿಮಿತ್ತವಾಗಿ ಅವರು ಅನಾಥರಾಗಿದ್ದಾರೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ದೇವರ ವಚನವಾದ ಸತ್ಯವೇದವು ನಮಗೆ ಹೇಳುವಾಗ, ನಮಗೆ ಕಲಿಸುವಾಗ, ದೇವರ ವಾಕ್ಯದಲ್ಲಿ there are two reasons how people are getting or people are becoming lonely. There are two reasons why people are becoming lonely. One thing is God, in His desire and His plan and purpose, He has made people lonely. One thing. Again, the second thing, people may become lonely by themselves because of others or because of the situations, and there are few other reasons. This is one thing that we must understand. ದೇವರು ಕೆಲವರನ್ನ ಒಬ್ಬಂಟಿಗರಾಗಿ ಮಾಡಿರ್ತಾನೆ. ಅದೇ ಸಮಯದಲ್ಲಿ ಜನರ ನಿಮಿತ್ತವಾಗಿ, ಅವರ ಸನ್ನಿವೇಶಗಳ ನಿಮಿತ್ತವಾಗಿ ಅವರು ಒಬ್ಬಂಟಿಗರಾಗಿರುತ್ತಾರೆ. ಸೊ ಇದು ಬಹಳ ಮುಖ್ಯವಾದಂತ ಸಂಗತಿ. God given or God allowed loneliness, and another thing is rejection, discouragement, and wickedness of the world have made people lonely. Think about, ಯೋಚನೆ ಮಾಡ್ರಿ, ಆದಾಮನ ಕುರಿತು ಯೋಚನೆ ಮಾಡ್ರಿ. ದೇವರವನ್ನು ಸೃಷ್ಟಿ ಮಾಡಿದಾಗ ಅವನು ಒಬ್ಬಂಟಿಕನಾಗಿದ್ದನು ಅಲ್ವಾ?
ದೇವರು ಯೆಶಾಯನ ಪುಸ್ತಕ 51ನೇ ಅಧ್ಯಾಯದ 2ನೇ ವಚನದಲ್ಲಿ ಹೇಳುತ್ತಾನೆ, ಅಬ್ರಹಾಮನೇ, ನೀನು ಒಬ್ಬಂಟಿಗನಾಗಿದ್ದಾಗ, ಅಂದ್ರೆ ಇಲ್ಲಿ ಲೋನ್ಲಿನೆಸ್ ಅಥವಾ ಒಂಟಿತನ ಎಂಬ ಆ ಒಂದು ಶಬ್ದಕ್ಕಿಂತ ಅವನು ಏಕಾಕಿಯಾಗಿದ್ದಾಗ ದೇವರು ಅವನನ್ನು ತನ್ನ ಕುಟುಂಬದೊಳಗಿನಿಂದ, ಅವನ ಜನರೊಳಗಿನಿಂದ, ಅವರ ದೇಶದೊಳಗಿಂದ ಆರಿಸಿ ಪ್ರತ್ಯೇಕಿಸಿಕೊಂಡನು. ಸೊ ಯೆಶಾಯನ ಮೂಲಕವಾಗಿ ದೇವರು ಇಸ್ರಾಯೇಲ್ ಜನರಿಗೆ ಹೇಳುವಾಗ ಹೇಳ್ತಾನೆ, ಓ ಮೈ ಪೀಪಲ್ ಆಫ್ ಗಾಡ್ ಇಸ್ರಾಯಲೈಟ್ಸ್, when your forefather Abraham was a single person, not he was, in a sense, he was called out from his own people, his household and his people and his region for God. God has separated him to follow him alone. ಅವನನ್ನ ದೇವರು ಆರಿಸಿಕೊಂಡದರ ಕುರಿತಾಗಿ ನಾವು ಓದುತ್ತೇವೆ. ಅದಕ್ಕಿಂತ ಮುಂಚಿತವಾಗಿ ಒಂದು ವೇಳೆ ಯೋಚನೆ ಮಾಡೋದಾದ್ರೆ ಹಾನೋಕನು, ಇಫ್ ಯು ಥಿಂಕ್ ಲಿಟಲ್ ಅರ್ಲಿ, ಥಿಂಕ್ ಅಬೌಟ್ ಈನೋಕ್. ಫ್ರಮ್ ಆಡಮ್, ದ 7th generation, ಆದಾಮನಾದ ನಂತರ 7ನೆಯ ತಲೆಮಾರಿನಲ್ಲಿ ದೇವರ ಜೊತೆಯಾಗಿ ಒಂಟಿಯಾಗಿ ನಡೆದಂತ ಒಬ್ಬ ದೇವ ಪುರುಷನು ಹಾನೋಕನಾಗಿದ್ದನು. ಅವನು 65ನೆಯ ವಯಸ್ಸಿನಲ್ಲಿ ಅವನು ದೇವರ ಜೊತೆಯಲ್ಲಿ ನಡೆದಾಡುವುದಕ್ಕೆ ಶುರು ಮಾಡಿಕೊಂಡ. 365 ವರ್ಷಗಳು ಅವರು ದೇವರ ಜೊತೆಯಲ್ಲಿ ಅವನು ನಡೆದುಕೊಂಡ. ಅವನ ಹೆಂಡತಿ ನಡೆದಾಗಿ ನಾವು ಓದುತ್ತಾ ಇಲ್ಲ, ಅವನ ಮಕ್ಕಳು ನಡೆದುಕೊಂಡದಾಗಿ ನಾವು ಓದುತ್ತಾ ಇಲ್ಲ, ಆದ್ರೆ ಹನೋಕನು ನಡೆದುಕೊಂಡನು. It may be sometimes you alone, walking with God. It is for God's purpose. It is God's plan. ದೇವರ ಒಂದು ಪದ್ಧತಿಯ ಪ್ರಕಾರ, ದೇವರ ಒಂದು ಮುನ್ನಾಲೋಚನೆಯ ಪ್ರಕಾರ ದೇವರು ಅವನನ್ನು ಆರಿಸಿಕೊಂಡನು. ಹೌದ ಕಾರಣ ಆ ಈನೋಕನ ಕುರಿತಾಗಿ ನಾವು ನೋಡುವಾಗ ಇಟ್ ಈಸ್ ಎ ಕೈಂಡ್ ಆಫ್ ಲೋನ್ಲಿನೆಸ್ ಅಂತ ಹೇಳಬಹುದು. ಒಂದು ರೀತಿಯಲ್ಲಿ ಹೇಳುವುದಾದರೆ ಅವನು ಒಬ್ಬಂಟಿಗನಾಗಿಯೇ ಅವನು ದೇವರ ಜೊತೆಯಾಗಿ ನಡೆಯುತ್ತಿದ್ದನು. Maybe some of you are walking lonely with God. ಹೌದು, ನಿಮಗೆ ಮಕ್ಕಳಿರಬಹುದು, ನಿಮಗೆ ಮೊಮ್ಮಕ್ಕಳಿರಬಹುದು ಕೆಲವರಿಗೆ, ಬಟ್ ಸ್ಟಿಲ್ ಆರ್ ಯು ಫೀಲಿಂಗ್ ಲೋನ್ಲಿ? But the question is, are you a lonely person because of God or because of the people around you? ನಿಮ್ಮನ್ನ ಈ ಒಂಟಿತನಕ್ಕೆ, ಇವತ್ತು ಆ ಒಂಟಿತನದ ಸ್ಥಿತಿಯಲ್ಲಿ ನೀವಿರೋದಕ್ಕೆ ಕಾರಣ ದೇವರ ಉದ್ದೇಶಪೂರ್ವಕವಾದಂತ ಕಾರ್ಯವೋ ಅಥವಾ ಜನರು ನಿಮ್ಮನ್ನೊಂಟಿಗನಾಗಿ ಮಾಡಿದ್ದು ಎಂಬುದನ್ನ ತುಸು ಯೋಚನೆ ಮಾಡುವುದು ಒಳ್ಳೆಯದು. ಎಲಿಯನ ಕುರಿತಾಗಿ ಯೋಚನೆ ಮಾಡಿ ನೋಡ್ರಿ. ಎಲಿಯನು, he was so lonely in his later days. ಓಕೆ, ಒಂದು ಅರಸುಗಳ ಪುಸ್ತಕ 18ನೇ ಅಧ್ಯಾಯ 22ನೇ ವಚನ. First King chapter 18 and verse 22 we read, Elijah, he was left a lonely person. All the prophets of God were almost killed maybe, but to his assessment, ಅವನ ಒಂದು ಯೋಜನೆ ಪ್ರಕಾರವಾಗಿ, ಅವನ ಹೇಳಿಕೆ ಪ್ರಕಾರವಾಗಿ 18ನೇ ಅಧ್ಯಾಯದ 22ನೇ ವಚನ, according to his statement, of course there were more than 500 prophets of God. ಆದರೆ ಎಲಿಯನು ಹೇಳುತ್ತಾನೆ, ನಾನು ಒಂಟಿಗನಾಗಿ ಬಿಟ್ಟಿದ್ದೇನೆ. I am all alone. My brothers and sisters, those who are in the ministry, you may be a prophet, you may be a pastor, you may be a father, you may be anybody, but you are in the ministry of God, or you are a believer in Jesus Christ. But are you feeling lonely because of God? Happy about it. Thank God for that, because God has a purpose for it. ದೇವರ ಉದ್ದೇಶ ನಿಮಿತ್ತವಾಗಿ, ದೇವರ ಆಲೋಚನೆ ನಿಮಿತ್ತವಾಗಿ, ಅನಾದಿ ಕಾಲದ ಪದ್ಧತಿಯ ಪ್ರಕಾರವಾಗಿ ದೇವರು ನಿಮ್ಮ ಮೂಲಕವಾಗಿ ಮಹತ್ ಕಾರ್ಯಗಳನ್ನ ಮಾಡುವುದಕ್ಕೋಸ್ಕರವಾಗಿ ನಿಮ್ಮನ್ನು ಹಾಗೆ ಕರೆದು ಪ್ರತ್ಯೇಕ ಪಡಿಸಿರಬಹುದು. ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋಣ. ದಾನಿಯೇಲನ ಪುಸ್ತಕವಾದ ದಾನಿಯೇಲನ ಪುಸ್ತಕ 6ನೇ ಅಧ್ಯಾಯದಲ್ಲಿ ನೀವು ನೋಡುವುದಾದರೆ, ದಾನಿಯೇಲನು ಒಬ್ಬಂಟಿಗನಾಗಿದ್ದನು ಆ ಒಂದು ಸಿಂಹದ ಗವಿಯಲ್ಲಿ. Daniel was thrown alone into the lion's den, but he was not alone. There were 3 other people too. ಅವನೊಂಟಿಗನಾಗಿರಲಿಲ್ಲ. ಆ ಒಂದು ಸಿಂಹದ ಗವಿಗೆ ಬೇರೆ 3 ಇದ್ದರು. ಅಂದರೆ ತ್ರಯೇಕ ದೇವರು ಅವನ ಜೊತೆಯಲ್ಲಿ ಇದ್ದನು. ನೀವು ಯೋಚನೆ ಮಾಡ್ತೀರಾ, ಓ ಶದ್ರಕ್, ಮೆಷಕ್, ಅಬೇದ್ನೆಗೋ ಜೊತೆಯಲ್ಲಿ ಮಾತ್ರ 3 ಇದ್ದರು ಅಂತ. ಐ ಬಿಲೀವ್ even with Daniel also, ದಾನಿಯೇಲನ ಜೊತೆಯಲ್ಲಿ ಕೂಡ ತ್ರಯೇಕ ದೇವರಿದ್ದ ಕಾರಣವೇ ಅವನ ಒಂದು ಕೂದಲು ಕೂಡ ಆ
ಸಿಂಹಗಳು ಮುಟ್ಟಲಿಲ್ರಿ. ಒಂದು ಬೆಕ್ಕುಗಳ ಹಾಗೆ ಆ ಸಿಂಹಗಳು, ಘೋರ ಕಾಡು ಪ್ರಾಣಿಗಳು ದಾನಿಯೇಲನ ಜೊತೆಯಲ್ಲಿ ಸುಮ್ಮನೆ ಕೂತುಕೊಂಡಿರ್ಬೇಕಾದರೆ ಅವುಗಳನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾದ ದೇವರು, ಹಲ್ಲೆಲೂಯಾ, ಅವನ ಜೊತೆಯಲ್ಲಿ ಆ ಗವಿಯಲ್ಲಿ ಇದ್ದನು ಎಂಬುದನ್ನು ನಾವು ಮರೆಯಬಾರದು. ಥಿಂಕ್ ಅಬೌಟ್ ಯೇಸು ಸ್ವಾಮಿಯ ಬಗ್ಗೆ ಆಲೋಚನೆ ಮಾಡ್ರಿ. ಯೇಸು ಸ್ವಾಮಿಯ ಕುರಿತಾಗಿ ಯೋಚನೆ ಮಾಡ್ರಿ. ಮತ್ತೆ 25:16ನೇ ವಚನದಲ್ಲಿ, ನಾನು ಒಂಟಿಗನಾಗಿದ್ದೇನೆ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ? ವೈ ಹ್ಯಾವ್ ಯು ಫಾರ್ಸೇಕನ್ even God who has made the whole world, the God who sent him to this world, the Father God, he left him alone on the cross for your purpose, for my purpose. ನನ್ನ ಉದ್ದೇಶಕ್ಕೋಸ್ಕರ, ನಿಮ್ಮ ಉದ್ದೇಶಕ್ಕೋಸ್ಕರ, ಅಂದರೆ ನಿಮ್ಮನ್ನು ರಕ್ಷಿಸುವುದಕ್ಕಾಗಿ, ನನ್ನನ್ನು ರಕ್ಷಿಸುವುದಕ್ಕಾಗಿ ಕರ್ತನಾದ ಯೇಸು ಸ್ವಾಮಿ ಒಬ್ಬಂಟಿಗನಾದನಲ್ವೇ? ಹಲ್ಲೆಲೂಯಾ. ಥಿಂಕ್ ಅಬೌಟ್ ಒಬ್ಬ ಯೇಸುವಿನ ಜೊತೆಯಲ್ಲಿ ಯೋಚನೆ ವಿಷಯದ ಯೋಚನೆ ಮಾಡುವಾಗ ನೀವು ಯೋಚನೆ ಮಾಡ್ರಿ ಪೌಲನ ಕುರಿತಾಗಿ. ಈಗ ನನ್ನ ವಿಷಯ ಮುಖ್ಯವಾಗಿ ಪೌಲನಿಂದ ನಾವು ಕಲಿಯುವಂತ ವಿಷಯಗಳಾಗಿವೆ. ಅದಕ್ಕೆ ನಾನು ವಚನಗಳು ಕೂಡ ನಿಮಗೆ ಕೊಟ್ಟಿದ್ದೇನೆ, ಅದನ್ನು ನಾವು ನೋಡುತ್ತೇವೆ. ಆದ್ರೆ ಅದಕ್ಕೆ ಮುಂಚಿತವಾಗಿ ದಾವೀದನ ಬಗ್ಗೆ ಕೂಡ ನಾನು ಹೇಳೋದಕ್ಕೆ ಬಯಸ್ತೇನೆ. ಇನ್ನೊಬ್ಬ ಉದಾಹರಣೆ, ದಾವೀದನು ಹೇಳ್ತಾನೆ, ಕೀರ್ತನೆ 25:16ನೇ ವಚನದಲ್ಲಿ, in the book of Psalms 25 and verse 16, David prayed to God. David cried to God, Lord, I am alone. I am lonely. There is no one beside me. Though ದಾವೀದನಿಗೆ ಅನೇಕ ಹೆಂಡತಿಯರಿದ್ರು ಕೂಡ, ದಾವೀದನಿಗೆ ಮಕ್ಕಳಿದ್ರು ಕೂಡ, ಅನೇಕ ಸ್ನೇಹಿತರಿದ್ರು ಕೂಡ, ಅವನಿಗೆ ಅನೇಕ ಸೇವಕರಿದ್ರು ಕೂಡ, ಅವನು ಒಬ್ಬಂಟಿಗನಾದನು. Because that was the purpose of God. ದೇವರು ಉದ್ದೇಶಪೂರ್ವಕವಾಗಿ ಅವನನ್ನು ಒಂಟಿಗನಾಗಿ ಮಾಡಿದೆ. ಈಗ ನಮ್ಮ ವಿಷಯ, how can we overcome loneliness? ನಮ್ಮ ಒಬ್ಬಂಟಿತನವನ್ನ ನಾವು ಹೇಗೆ ಜಯಿಸಿಕೊಳ್ಳುವುದಕ್ಕೆ ಸಾಧ್ಯ? ಇದು ನಮ್ಮ ಸಬ್ಜೆಕ್ಟ್, ಇದು ನಮ್ಮ ಇಂದಿನ ಧ್ಯಾನದ ವಿಷಯವಾಗಿದೆ. ಓಕೆ, ನಾನು ಮೊದಲು ಹೇಳಿದ ಹಾಗೆ 2 ಕಾರಣಗಳಿಂದ ಜನರು ಒಂಟಿಗರಾಗುತ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಈ ಒಂಟಿತನವನ್ನು ಜಯಿಸುವುದಕ್ಕೆ 2 ಮಾರ್ಗಗಳಿವೆ. There are 2 ways to get out of loneliness. The first thing is self-defeating and the second one is God-defeating. ಒಂದನೇದಾಗಿ ನಾವು ನಮ್ಮಷ್ಟಕ್ಕೆ ಈ ಒಂದು ಒಂಟಿತನವನ್ನ ಜಯಿಸುವುದಕ್ಕೆ ಮಾಡುವಂತ ಪ್ರಯತ್ನ ಅಥವಾ ಪ್ರಯಾಸ. ಎರಡನೇದು ದೇವರ ಸಹಾಯದಿಂದ, ದೇವರ ಮೂಲಕ ನಾವು ನಮ್ಮ ಒಂಟಿತನವನ್ನ ಜಯಿಸಿಕೊಳ್ಳುವಂಥದ್ದು. ಸೊ ದ ಫಸ್ಟ್ ಥಿಂಗ್, ಮೊದಲನೇ ಸಂಗತಿ ನಾವು ನೋಡೋಣ, ಸೆಲ್ಫ್ ಡಿಫೀಟಿಂಗ್. ಅಂದ್ರೆ ನಾವು ನಮ್ಮ ಸ್ವಂತ ಶಕ್ತಿಯಿಂದ, ಸ್ವಂತ ಜ್ಞಾನದಿಂದ, ಸ್ವಂತ ಸಾಮರ್ಥ್ಯದಿಂದ ನಾವು ಒಂಟಿತನದಿಂದ ಹೊರಗೆ ಬರುವುದಕ್ಕೆ ಪ್ರಯತ್ನ ಮಾಡುವಂಥದ್ದು. ಮೆನಿ ಟೈಮ್ಸ್ ವಿ ಡೂ ದಟ್. ಐ ಡೂ ದಟ್. I have done it many times. How we can get out of the loneliness. How can we overcome the loneliness? By self-defeating. How in order to defeat this loneliness, ಒಬ್ಬ ವ್ಯಕ್ತಿ ಈ ಒಂದು ಒಂಟಿತನದಿಂದ ಸ್ವಂತ ಶಕ್ತಿ, ಜ್ಞಾನ, ಸಾಮರ್ಥ್ಯದಿಂದ ಅವನು ಹೊರಬರುವುದಕ್ಕೆ ಪ್ರಯತ್ನ ಮಾಡುವಾಗ ಅವನು ಮಾಡುವಂತ 3 ಕಾರ್ಯಗಳಿವೆ. There are 3 things when that kind of person try to self-defeat the loneliness. The first thing he does it, workaholic, ಅಂದರೆ ಕೆಲಸ ಮಾಡುವುದು. ಕೆಲವರು ಬೆಳಗಿನಿಂದ ಸಾಯಂಕಾಲದಿಂದ ಬೆಳಗಿನ ತನಕ ಓವರ್ ಕೆಲಸ ಮಾಡೋದಕ್ಕೆ ಒಂದು ಕಾರಣ ಒಂಟಿತನವಾಗಿದೆ. ಯು ಮೇ ಬಿ ಸರ್ಪ್ರೈಸ್. ಅನೇಕರು ಒಂಟಿತನದ ನಿಮಿತ್ತವಾಗಿ ಹೆಚ್ಚು ಕೆಲಸ ಮಾಡುತ್ತಾರೆ. ಅವ್ರು ಯಾರೊಟ್ಟಿಗೆ ಮಾತಾಡಕ್ಕೆ ಇಷ್ಟಪಡಲ್ಲ, ಯಾರೊಟ್ಟಿಗೆ ಮೆರೆಯೋದಕ್ಕೆ ಇಷ್ಟಪಡಲ್ಲ, ಯಾವ ಪಿಕ್ನಿಕ್ಗೆ ಹೋಗಲ್ಲ, ಯಾವ ಟೂರ್ಗೆ ಹೋಗಲ್ಲ, ಅವರು ಮನೆಯಲ್ಲಿ ಇರೋದಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಅವರ ಡೀಪ್ ಇನ್ಸೈಡ್ ದರ್ ಮೈಂಡ್ ದೇ ಆರ್ ಲೋನ್ಲಿ. ಸೊ ದೇ ವಾಂಟ್ ಟು ಡೂ ವರ್ಕ್. ದೇ ಆರ್ ವರ್ಕ್ಹೋಲಿಕ್. ಕೆಲವರು ಹೆಂಗಸರು, ಕೆಲವರು ಮನೆಯಲ್ಲಿ ಕೆಲಸ ಇಲ್ಲದಿದ್ರು ಏನಾದ್ರೂ ಮಾಡಿಕೊಳ್ಳೋದಕ್ಕೆ ಕೆಲಸ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅವರು ಒಂಟಿಗರಾಗಿದ್ದಾರೆ.
ಒಂಟಿತನದ ನಿಮಿತ್ತವಾಗಿ ಅವರು ಯಾವಾಗಲೂ ಕೆಲಸ ಮಾಡಕ್ಕೆ ಇಷ್ಟಪಡ್ತಾರೆ. ಪಾತ್ರ ತೊಳೆಯೋದಾಗಬಹುದು, ಬಟ್ಟೆ ಒಗೆಯೋದಾಗಬಹುದು, ನೆಲ ಒರೆಸಿಕೊಳ್ಳೋದಾಗಬಹುದು, ಮನೆಯೆಲ್ಲ ಸರಿ ಮಾಡೋದಾಗಬಹುದು. ಹೀಗೆ ಯಾವಾಗಲೂ ಕೆಲಸ ಮಾಡೋದೇ ಕೆಲಸ 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 ಕೆಲಸ. ಆಲ್ ದ ಟೈಮ್ ದೇ ಕೀಪ್ ಆನ್ ಡೂಯಿಂಗ್ ಒನ್ ವರ್ಕ್ ಆಫ್ ಅನದರ್ ಜಸ್ಟ್ ಬಿಕಾಸ್ ದೇ ವಾಂಟ್ ಟು ಎಸ್ಕೇಪ್ loneliness. Are you one of that person? Think about it. Second thing, I don't have much time to explain all those things. Second thing is, some people want to defeat loneliness by gathering, material things or the worldly things. ಕೆಲವರು ತಮ್ಮ ಒಂಟಿತನದಿಂದ ತಮ್ಮನ್ನು ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಮಾಡುವುದೇನು ಗೊತ್ತಾ? ಅವರು ಶಾಪಿಂಗ್ ಮಾಡುತ್ತಾರೆ, ದೊಡ್ಡ ದೊಡ್ಡ ಮಾಲ್ಗಳಿಗೆ ಹೋಗ್ತಾರೆ, ಗಂಟೆ ಗಟ್ಟಲೆ ಅವರು ಅಲ್ಲಿ ಕಾಲ ಕಳೆಯುತ್ತಾರೆ. Some people go to big malls, big supermarkets. They spend many hours together just seeing things. Sometimes they do window shopping. Without spending a single rupee, they can stay in such a gigantic building from morning till night, buying not even one thing. But another kind of people is, they buy so many things, though it is not at all useful. ಅವರಿಗೆ ಅಗತ್ಯವಿಲ್ಲದಿದ್ದರೂ, ಪ್ರಯೋಜನ ಇಲ್ಲದಿದ್ರೂ ಕೂಡ ಅವರು ಸುಮ್ಮನೆ ಹಣ ಖರ್ಚು ಮಾಡಿ ಸಾಮಾನುಗಳನ್ನ ಸೇರಿಸಿಕೊಳ್ಳುತ್ತಾರೆ. ಇದು ಅವರ ಒಂದು ಹವ್ಯಾಸ. ಇದಕ್ಕೆ ಕಾರಣ ಏನು ಗೊತ್ತಾ? ಒಂಟಿತನ. ಅವರು ತಮ್ಮ ಲೋನ್ಲಿನೆಸ್ನಿಂದ, ಒಂಟಿತನದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಅವರಿಗೆ ಅವರ ಮನಸ್ಸಿಗೆ ಇಷ್ಟವಾದಂತಹ ವಸ್ತುಗಳೆಲ್ಲ ತಗೊಂಡು ಬರ್ತಾರೆ, ತಗೊಂಡು ಮನೆಯಲ್ಲಿ ಇಟ್ಟುಕೊಳ್ತಾರೆ. ಆಮೇಲೆ ನೋಡುತ್ತಾರೆ, ಬೆಳಗಿನಿಂದ 1-2-3 ಗಂಟೆ ಆ ಒಂದು ವಸ್ತು ನೋಡ್ತಾರೆ, ಈ ಒಂದು ಸೀರೆ ನೋಡುತ್ತಾರೆ, ಈ ಒಂದು ಒಡವೆ ನೋಡುತ್ತಾರೆ, ಈ ಒಂದು ಬಟ್ಟೆ ನೋಡುತ್ತಾರೆ, ಈ ಒಂದು ಉಪಕರಣ ನೋಡಿಕೊಳ್ತಾರೆ. There are some people like that, right? They buy things after things, or they, today, nowadays, there is Flipmark, there is Amazon, there are so many, networking businesses, and they are making big money. You don't need to sometimes go to, big malls, and there are so many people who are spending lavishly they are spending. Why spending? They want to escape from loneliness. ಅವರು ತಮ್ಮ ಒಂಟಿತನದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ. ಮೂರನೇದಾಗಿ, ಫಿಲ್ಲಿಂಗ್ ಫ್ಲೆಶ್ಲಿ ಡಿಸೈರ್ಸ್. ಸಮ್ ಪೀಪಲ್, ಕೆಲವು ಜನರು ವಿಶ್ವಾಸಿಗಳು ಕೂಡ ಅದರಲ್ಲಿ ಸೇರಿಕೊಳ್ಳುತ್ತಾರೆ. ವಿಶ್ವಾಸಿಗಳಲ್ಲಿ ಕೂಡ ಅನೇಕರು ತಮ್ಮ ಮಾಂಸಿಕ ಇಚ್ಛೆಗಳನ್ನ ಅಡಗಿಸಿಕೊಳ್ಳುವುದಕ್ಕೋಸ್ಕರ, ಅದನ್ನ ಅನುಸರಿಸಿಕೊಳ್ಳುವುದಕ್ಕೋಸ್ಕರವಾಗಿ, ಅವರು ಅನುಸರಿಸುವುದರ ಮೂಲಕವಾಗಿ ಅವರು ತಮ್ಮ ಒಂಟಿತನದಿಂದ ಎಸ್ಕೇಪಿಸಮ್ ಅಥವಾ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸ್ತಾರೆ. ಶರೀರದ ಆಶೆಗಳನ್ನು, ಶರೀರದ ಇಷ್ಟಗಳನ್ನು ನೆರವೇರಿಸಿಕೊಳ್ಳುವುದರ ಮೂಲಕ ಅವರು ತಮ್ಮ ಒಂಟಿತನದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನೋಡುತ್ತಾರೆ. ಆರ್ ಯು ಒನ್ ಆಫ್ ದಟ್ ಪರ್ಸನ್? ಕೆಲವರಿದ್ದಾರೆ, ದಿವಸದಲ್ಲಿ ಎಷ್ಟೋ ಸಲ ಊಟ ಮಾಡಿಕೊಳ್ಳುತ್ತಾರೆ. ಹೊಟ್ಟೆ ಬಾಕತನ ಎಂಬುದಾಗಿ ಬೈಬಲ್ ಹೇಳುತ್ತದೆ. ಅದಕ್ಕೆ gluttonous. There are some people, even there are so many so-called believers, they, their hobby is cooking, eating and cooking and eating and cooking. You know why? They want to escape from loneliness. ಕೆಲವೊಮ್ಮೆ ತಿನ್ನೋದಕ್ಕೆ ಯಾರು ಇರೋದಿಲ್ಲ ಮನೆಯಲ್ಲಿ, ಆದ್ರೂ ಅಕ್ಕಪಕ್ಕದವರಿಗೆ ಹೋಗಿ ಬಡಿಸ್ತಾರೆ, ಅಥವಾ ಫ್ರೆಂಡ್ಸ್ಗಳನ್ನ ಕರೆಸಿ ಅವ್ರು ಕೊಡ್ತಾರೆ. ಒಂದು ರೀತಿಯಲ್ಲಿ ನೋಡಿದ್ರೆ ಬಾರಿ ಒಳ್ಳೆದಿಂದ ಕಾಣಿಸುತ್ತೆ. ಆದ್ರೆ ಇವರು ಒಳ್ಳೆ ಕೆಲಸ ಮಾಡೋದು ಏನಕ್ಕೋಸ್ಕರ ಗೊತ್ತಾ? ತಮ್ಮನ್ನ ಒಂಟಿತನದಿಂದ ತಪ್ಪಿಸಿಕೊಳ್ಳುವುದು. My dear friend, my dear brother or sister, we cannot escape from loneliness by doing overtime work or by being materialistic or by fulfilling the desires of our flesh. ಪ್ರಿಯ ನನ್ನ ಜೊತೆ ಸೇವಕರೇ, ನನ್ನ ಪ್ರಿಯ ಸಹೋದರಿ ಸಹೋದರರೇ, ನಾವು ನಮ್ಮ ಸ್ವಂತ ಶಕ್ತಿಯಿಂದ, ಜ್ಞಾನದಿಂದ ನಾವು ನಮ್ಮನ್ನ ಒಂಟಿತನದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಬದಲಾಗಿ ಎರಡನೇ ಹಂತಕ್ಕೆ ನಾವು ಬರೋಣ. ದ ಸೆಕೆಂಡ್ ವೇ ಟು ಎಸ್ಕೇಪ್ ಆರ್ ಟು ಡಿಫೀಟ್ loneliness is by depending on God. ದೇವರಲ್ಲಿ, ದೇವರ ವಾಕ್ಯದಲ್ಲಿ, ದೇವರಲ್ಲಿ, ಜೀವ ಸ್ವರೂಪನಾದ ದೇವರಲ್ಲಿ
ದೇವರ ವಾಕ್ಯದಲ್ಲಿ ಮತ್ತು ದೇವರ ಚಿತ್ತಕ್ಕೆ ನಮ್ಮನ್ನು ಒಳಪಡಿಸುವುದರ ಮೂಲಕ ನಾವು ಸಂತೃಪ್ತಿಕರವಾದ ಜೀವನವನ್ನ ಮಾಡುವುದಕ್ಕೆ, ಸಂತೋಷಕರವಾದ ಜೀವನವನ್ನ ಮಾಡುವುದಕ್ಕೆ, ಮಾತ್ರವಲ್ಲದೆ ನಿರೀಕ್ಷೆಯಿಂದ ತುಂಬಿದ ಒಂದು ಜೀವನ ಮಾಡಿಕೊಳ್ಳುವುದಕ್ಕೆ ನಮಗೆ ಸಾಧ್ಯ. By trusting God, the true and living God, and by believing the word of God, filling our heart, our minds with the word of God, and obeying those God's word, and also orienting ourselves, word oriented. ನಾನು ಬರೆದಿದ್ದೇನೆ, ಅಂದ್ರೆ ದೇವರ ವಚನವನ್ನ ನಮ್ಮ ಮನಸ್ಸಿನಲ್ಲಿ ತುಂಬಿಸುವುದರ ಮೂಲಕ, ನಮ್ಮ ಹೃದಯದಲ್ಲಿ ತುಂಬಿಸುವುದರ ಮೂಲಕ, ಆ ವಾಕ್ಯಕ್ಕೆ ನಮ್ಮನ್ನು ಒಳಪಡಿಸುವುದರ ಮೂಲಕ, ದೇವರ ಚಿತ್ತಕ್ಕೆ ನಮ್ಮ ಭವಿಷ್ಯ, ನಮ್ಮ ಜೀವನ ಒಪ್ಪಿಸಿ ಕೊಡುವುದರ ಮೂಲಕ ನಾವು ನಮ್ಮಲ್ಲಿ ದೇವರಲ್ಲಿ ಸಮಾಧಾನ, ಸಂತೋಷ, ನೆಮ್ಮದಿ, ನಿರೀಕ್ಷೆಯನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ. ಇದು ನಮಗೆಲ್ಲರಿಗೂ ಸುಲಭವಾಗಿ ಗೊತ್ತಿರುವಂತ ವಿಷಯ. ಹೀಗೆ ಅಪೊಸ್ತಲನಾದ ಪೌಲನ ಕಡೆಗೆ ನಾವು ನೋಡೋಣ. 2 ತಿಮೋಥಿ 2 ತಿಮೋಥಿ 4ನೇ ಅಧ್ಯಾಯ 12-17 ವಚನ. 2 ತಿಮೋಥಿ ಚಾಪ್ಟರ್ 4 verse 12 onwards. ಅಂದ್ರೆ 12ನೇ ವಚನದ ಮಧ್ಯಭಾಗದಲ್ಲಿ ನಾನು ಓದುವಾಗ, ತ್ರೋವದಲ್ಲಿ ನಾನು ಕರ್ತನ ಬಳಿಯಲ್ಲಿ ಬಿಟ್ಟು ಬಂದ ಮೇಲಂಗಿಯನ್ನು, ಪುಸ್ತಕಗಳನ್ನು, ಮುಖ್ಯವಾಗಿ ಚರ್ಮದ ಕಾಗದಗಳನ್ನು ನೀನು ಬರುವಾಗ ತೆಗೆದುಕೊಂಡು ಬಾ. ಇಲ್ಲಿ ಪೌಲನು ತಿಮೋಥಿಯನಿಗೆ ಈ 2ನೇ ಪತ್ರವನ್ನು ಬರೆಯುವಾಗ ಪೌಲನು ಹೇಳ್ತಾ ಇದ್ದಾನೆ, ಪೌಲನು ಒಬ್ಬಂಟಿಗನಾಗಿ ಜೈಲಿನೊಳಗಡೆ ಬಿದ್ದಿರುವಾಗ. ರಿಮೆಂಬರ್, Paul was all alone in the prison of Roman Empire, and he was lonely there, but he was not negative about his loneliness. That is the very important thing. ಅವನು ಒಬ್ಬಂಟಿಗನಾಗಿ ಜೈಲಿನೊಳಗಡೆ ಕ್ರಿಸ್ತನ ನಿಮಿತ್ತ, ಕ್ರಿಸ್ತನ ವಚನದ ನಿಮಿತ್ತ ಅವನು ಬಿದ್ದಿರುವಾಗ ತನ್ನ ಆತ್ಮೀಕ ಮಗನಾದ ತಿಮೋಥಿಯನಿಗೆ ಕ್ರಿಸ್ತ ಶಕ 64-65 ಇಸವಿಯಲ್ಲಿ ಈ ಪತ್ರವನ್ನು ಬರೆಯುವಾಗ ಅವನು ಹೇಳುತ್ತಾ ಇದ್ದಾನೆ, ನೀನು ಮಾಡಬೇಕಾದ ಸಂಗತಿಗಳು, ನಾನು ಒಂಟಿಗನಾಗಿರುವಾಗ ನನಗೋಸ್ಕರವಾಗಿ ಮಾಡಬೇಕಾದ ಕಾರ್ಯಗಳು, ಇದಕ್ಕೆ ಕಾರಣಗಳಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಸೊ ಇವೆಲ್ಲವನ್ನು ನನಗೆ ಓದೋದಕ್ಕೆ ಸಮಯ ಇಲ್ಲ. I don't have much time to read through all the passages. Chapter 4 verse 12-17 is my key verses. ಇವತ್ತಿನ ಧ್ಯಾನಕ್ಕೋಸ್ಕರವಾಗಿ ನಾನು ಆರಿಸಿಕೊಂಡಿರುವ ವಚನ ಭಾಗ 12ನೇ ವಚನದಿಂದ 17ನೇ ವಾಕ್ಯಗಳ ತನಕ ಇರುವಂತಹ ವಾಕ್ಯಗಳಾಗಿವೆ. ಈ ವಚನಗಳನ್ನು ನಾವು ಕಲಿಯುವಾಗ we can adopt these simple but the most important principles that we need to follow when we feel lonely in our life. ನಮ್ಮ ಜೀವನದಲ್ಲಿ ನಾವು ಒಂಟಿತನವನ್ನು ಅನುಭವಿಸುವಾಗ ನಾವು ಅಳವಡಿಸಿಕೊಳ್ಳಬಹುದಾದ ಬಹಳ ಸರಳವೆಂದು ಅನಿಸುತ್ತದೆ, ಆದರೆ ಬಹಳ ಮುಖ್ಯವಾದಂತ ತತ್ವಾಂಶಗಳು ಪೌಲನು ಈ ಪತ್ರದಲ್ಲಿ ತಿಮೋಥಿಯನಿಗೆ ಬರೆಯುವುದರ ಮೂಲಕ ನಮಗೂ ಕೂಡ ಆತನು ಬರೆದು ತಿಳಿಸ್ತಾ ಇದ್ದಾನೆ. ಆದ ಕಾರಣ ನನ್ನ ಪ್ರಿಯ ಜೊತೆ ಸೇವಕರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ನೀವು ಒಂದು ವೇಳೆ ಒಂಟಿತನವನ್ನು ಅನುಭವಿಸ್ತಾ ಇರುವುದಾದರೆ, ಅಥವಾ ನಾಳೆ ದಿವಸ ಭವಿಷ್ಯದಲ್ಲಿ ಒಂಟಿತನದಲ್ಲಿ ನೀವು ಬೀಳುವಾಗ ಈ ಪ್ರಿನ್ಸಿಪಲ್ಸ್, ಈ ಒಂದು ತತ್ವಾರ್ಥಗಳನ್ನ ನೀವು ಅನುಸರಿಸಿಕೊಳ್ಳುವುದಾದರೆ ನೀವು ದೇವರ ಸಹಾಯದಿಂದ, ಈ ವಚನ ಸಹಾಯದಿಂದ ನೀವು ಒಬ್ಬಂಟಿತನದಿಂದ ಹೊರಬರಲಿಕ್ಕೆ ಸಾಧ್ಯ. ದೇವರ ಮಕ್ಕಳಾದರೂ ದೇವರ ಮಕ್ಕಳಲ್ಲದಿದ್ದರೂ ಒಂಟಿತನದಲ್ಲಿ ಬೀಳುತ್ತಾರೆ. ಅಂಡರ್ಸ್ಟ್ಯಾಂಡ್ ದಟ್. ಇದು ದಯವಿಟ್ಟು ತಿಳಿದುಕೊಳ್ಳಿರಿ. ನಾವು ದೇವರ ಮಕ್ಕಳಾದರೂ ದೇವರ ಸೇವಕರಾಗಿದ್ದರೂ ಕೂಡ ನಾವು ಒಬ್ಬಂಟಿಗರಾಗುವಂತ ಸನ್ನಿವೇಶಗಳು ಬರುತ್ತದೆ. ಆದ್ರೆ ನಾವು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತೇವೆ, ಆ ಒಂಟಿತನದ ಸಮಯದಲ್ಲಿ ನಾವು ಹೇಗೆ ವರ್ತಿಸುತ್ತೇವೆ ಎಂಬುದನ್ನ ನಮ್ಮ ಭವಿಷ್ಯವನ್ನ ರೂಪಿಸುತ್ತದೆ. ನಮ್ಮ ಬಹುಮಾನವನ್ನ ನಾವು ಅಳತೆ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಇದು ತುಂಬಾ ಗಂಭೀರವಾದ ಸಂಗತಿ. ನಾವು ಒಂಟಿತನದಿಂದ ತಪ್ಪಿಸಿಕೊಳ್ಳಿಕ್ಕಾಗಲ್ಲ. ನಾನು ಆಗಲೇ ಹೇಳಿದೆ, ಅನೇಕರ ಬಗ್ಗೆ ನಾನು ಹೇಳಿದೆ, ದೈವ ಭಕ್ತರ ಹೆಸರುಗಳು ನಾನು ಹೇಳಿದ್ದೆ. ಅವರೆಲ್ಲರೂ ಕೂಡ ಒಂಟಿತನದಲ್ಲಿ ದಾಟಿದರು. ಈಗ ಪೌಲನಿಂದ ನಾವು ಕಲಿಯುವಂತ ವಿಷಯ, ಹೊಸ ಒಡಂಬಡಿಕೆಯಲ್ಲಿ ಪೌಲನಿಗಿಂತ ಶ್ರೇಷ್ಠನಾದಂತ ಒಬ್ಬ ಸೇವಕನು ಯಾರಿದ್ದಾನೆ, ನಾವು ಮಾದರಿಯಾಗಿ ತೆಗೆದುಕೊಳ್ಳುವುದಕ್ಕೆ, ಹೂ ಈಸ್ ಮೋರ್ ಎಕ್ಸಾಂಪ್ಲರಿಕ್
than the Apostle Paul? Here, Paul is telling the first thing, first principle, utilize every loneliness. 12ನೇ ವಚನ ಮತ್ತು 13ನೇ ವಚನದಲ್ಲಿ ಪೌಲನು ತಿಮೋಥೆಯನಿಗೆ ಹೇಳುವಂತ ಸಂಗತಿ, ನಿಮ್ಮ ಪ್ರತಿಯೊಂದು ಅಥವಾ ನಾವು ಎದುರಿಸುವಂತ ಪ್ರತಿಯೊಂದು ಒಂಟಿತನದಲ್ಲಿಯೂ ಆ ಒಂಟಿತನ ವೇಳೆಗಳಲ್ಲಿ ನಾವು ಸಂಪೂರ್ಣವಾಗಿ ಆ ಸಮಯವನ್ನ ಪ್ರಯೋಜನಕರವಾಗಿ ಬಳಸಿಕೊಳ್ಳಬೇಕು. ಹೌ ಕ್ಯಾನ್ ವಿ ಡೂ ದಟ್? ಅದು ನಾವು ಹೇಗೆ ಮಾಡಬಹುದು? ಇಲ್ಲಿ ಪೌಲ್ ಹೇಳುತ್ತಾನೆ, ನೋಡಪ್ಪ, ನಾನು ಬಿಟ್ಟು ಬಂದ ಪುಸ್ತಕಗಳು. ಡು ಯು ರೀಡ್ ಸ್ಪಿರಿಚುವಲ್ ಬುಕ್ಸ್? ಕಥೆ ಕಾದಂಬರಿ ಎಲ್ಲ ಓದಬೇಕಾದದ್ದು, ಮ್ಯಾಗಸಿನ್ ಎಲ್ಲ ಓದಬೇಕಾದದ್ದು, ಅಥವಾ ಬೆಳಗಿನಿಂದ ಸಾಯಂಕಾಲ ತನಕ ವಾಟ್ಸಪ್ ನೋಡುವುದಲ್ಲ, ಅಥವಾ ಫೇಸ್ಬುಕ್ ನೋಡುವುದಲ್ಲ. ಕೆಲವರಿಗೆ ಫೇಸ್ ಇದೆ ಆದ್ರೆ ಬುಕ್ ಇಲ್ಲ, ಕೆಲವರಿಗೆ ಬುಕ್ ಇದೆ ಕೆಲವರಿಗೆ ಫೇಸ್ ಇಲ್ಲ. ಆದರೆ ನಿಮ್ಮ ಫೇಸು ನಿಮ್ಮ ಬುಕ್ಕು ಎರಡು ಒಟ್ಟಾಗಿ ಸಿಕ್ಕುವಂತ ಒಂದು ಸ್ಥಳವಾಗಿದೆ ಸತ್ಯವೇದ. ಯು ಕ್ಯಾನ್ ಸಿ ಯುವರ್ ಫೇಸ್. You can see your face in a true manner if you look into the mirror, the God's word, ದೇವರ ವಚನ ಎಂಬ ಈ ಕನ್ನಡಿಯನ್ನು ನೋಡುವುದಾದರೆ ನಮ್ಮ ನಿಜವಾದ ಮುಖ ಮುದ್ರೆಯನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. ಸೊ ದೇವರ ಫೇಸ್ಬುಕ್ ನೋಡ್ರಿ ಬೆಳಗಿನಿಂದ ಸಾಯಂಕಾಲ ತನಕ, ಅಥವಾ ಸಾಯಂಕಾಲದಿಂದ ಬೆಳಗಿನ ತನಕ. ಈ ವಾಟ್ಸಪ್ ನೋಡಿ, ಈ ಟ್ವಿಟ್ಟರ್ ನೋಡಿ, ಈ ಫೇಸ್ಬುಕ್ ನೋಡಿ ಕಾಲಹರಣ ಮಾಡದೆ ನಾವು ಆತ್ಮ ಸಂಬಂಧವಾದ ಆತ್ಮಿಕವಾಗಿ ನಮಗೆ ಉತ್ತೇಜನ ಕೊಡುವಂತ ಅನೇಕ ಗ್ರಂಥಗಳನ್ನ ಹಣ ಕೊಟ್ಟು ತಕೊಳ್ಳ್ರಿ. ಎಸ್, ಹಣ ಕೊಟ್ಟು ತಕೊಳ್ಳೋದಿ. ಈ ದಿವಸಗಳಲ್ಲಿ ಪುಸ್ತಕ ಓದುವುದು ಬಹಳ ಕಡಿಮೆ ಆಗಿಬಿಟ್ಟಿದೆ. ಅನೇಕರು ಪುಸ್ತಕ ಬರೆಯುವುದನ್ನೇ ಬಿಟ್ಟು ಬಿಟ್ಟಿದ್ದಾರೆ. ಅನೇಕ ಗ್ರಂಥಕರ್ತರು, ನಾನು ಕೆಲವರ ಹತ್ರ ಮಾತನಾಡುವಾಗ ಅವ್ರು ಹೇಳ್ತಾರೆ, ಯಾರು ಓದಲ್ರಿ, ಅದಕ್ಕೆ ಯಾಕೆ ಸಮಯ ಕಳಿಬೇಕಲ್ವಾ? ಮತ್ತು ಒಂದು ವೇಳೆ ಪುಸ್ತಕ ಇದ್ರೂ ಕೂಡ ಇಂಟರ್ನೆಟ್ ಆದ್ರೂ ಕೂಡ ನಾವು ಪುಸ್ತಕಗಳ ಅನೇಕ ಶೇಖರವು ನಾವು ಇಂಟರ್ನೆಟ್ ನೋಡಬಹುದು. ಪುಸ್ತಕ ಓದುವಂಥದ್ದು ಶಾಲೆ ಬಿಟ್ಟ ಕಾರಣ, ಕಾಲೇಜು ಬಿಟ್ಟ ಕಾರಣ ಪುಸ್ತಕ ಓದುವಂಥದ್ದು ನಮ್ಮ ಹವ್ಯಾಸವೇ ಅಲ್ಲ. ಆದರೆ ಪ್ರಿಯ ದೇವ ಜನರೇ, ಪ್ರತ್ಯೇಕವಾಗಿ ದೇವರ ಸೇವಕರೇ, ಪ್ರತ್ಯೇಕವಾಗಿ ಕೊರೋನಾ ಟೈಮ್ ನಲ್ಲಿ ನಿಮಗೆ ಎಷ್ಟೊಂದು ಪುಸ್ತಕ ಓದುವುದಕ್ಕೆ ಸಮಯ ಕೊಟ್ಟಿದ್ದಾನೆ. ನಿಮ್ಮ ಸತ್ಯವೇದ ಅಟ್ಲೀಸ್ಟ್ ಓದಬಹುದಲ್ವಾ? ಅಥವಾ ಎಷ್ಟೊಂದು ಕಾರ್ಯಕ್ರಮಗಳು ನೀವು ಈ ಕೊರೋನಾ ಟೈಮ್ ಅಲ್ಲಿ ಮಾಡಬಹುದು. ಅಥವಾ ಈಗಾಗಲೇ 2 ವರ್ಷ ದಾಟಿ ಹೋಗಿದೆ, ಈಗ ಪಶ್ಚಾತ್ತಾಪ ಮಾಡಿ ಪ್ರಯೋಜನ ಇಲ್ಲ. ಆದರೂ ಇನ್ನು ಇರುವ ಟೈಮ್ ಅಲ್ಲಿ ಆದರೂ ವಾಟ್ ಯು ಕ್ಯಾನ್ ಡೂ ಇಟ್, ಯೂಸ್ ದ ಮ್ಯಾಕ್ಸಿಮಮ್ ಟೈಮ್ ವೆನ್ ಯು ಆರ್ ಲೋನ್ಲಿ, ವೆನ್ ಯು ಆರ್ ಎಲೋನ್. ಒಂಟಿಯಾಗಿರುವಾಗ ನೀವು ಪೌಲನ ಹಾಗೆ ಆತ್ಮೀಕ ಗ್ರಂಥಗಳನ್ನ, ಎಲ್ಲದಕ್ಕಿಂತ ಮುಖ್ಯವಾಗಿ ದೇವರ ಗ್ರಂಥವಾದ ಸತ್ಯ ವೇದವನ್ನು, ಅದಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನ ಪರೀಕ್ಷಿಸಿ ಪರಿಶೋಧಿಸಿ ಅದರಿಂದ ನೀವು ಹೆಚ್ಚಾಗಿ ಜ್ಞಾನವನ್ನು ಪಡೆದುಕೊಂಡು ದೇವರ ಸಾರೂಪ್ಯಕ್ಕೆ ಮಾರ್ಪಾಟ ಹೊಂದಿಕೊಳ್ಳುವುದಕ್ಕೆ ಹಾಗೂ ಬೇರೆಯವರಿಗೆ ಕಲಿಸುವುದಕ್ಕೆ ನೀವು ಸಮಯ ತೆಗೆದುಕೊಂಡರೆ ಎಷ್ಟೋ ಒಳ್ಳೆಯದಾಗಿತ್ತು. ಟು ಬಿ ವಾಯ್ಸ್ ಇನ್ ಯುವರ್ ಲೋನ್ಲಿ ಟೈಮ್. ನಿಮ್ಮ ಒಂಟಿತನದ ಸಮಯದಲ್ಲಿ ನಿಜವಾಗಲೂ ಜ್ಞಾನದಿಂದ ನೀವು ನಡೆದುಕೊಳ್ಳುವುದಕ್ಕೆ ಅತಿಯಾಗಿ ನಮಗೆ ಜ್ಞಾನ ಕೊಡುವಂತ ಈ ಗ್ರಂಥ ಸತ್ಯವೇದ, ಅದಕ್ಕೆ ಸಂಬಂಧಪಟ್ಟ ಅನೇಕ ಗ್ರಂಥಗಳು. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಬೆಸ್ಟ್ ಔಟ್ ಆಫ್ ಬ್ಯಾಡ್ ಟೈಮ್ಸ್. ಲೆಟ್ ಮಿ ರಿಪೀಟ್ ಅಗೈನ್. ಬೆಸ್ಟ್, ಮೇಕ್ ದ ಬೆಸ್ಟ್ ಔಟ್ ಆಫ್ ದ ಬ್ಯಾಡ್ ಟೈಮ್. ನಮಗೆ ಅತಿ ಕೆಟ್ಟ ಸಮಯ ಅಂತ ಹೇಳಬಹುದು ಒಂಟಿತನ. ಯಾರಾದ್ರೂ ಒಂಟಿ ಆಗಿರಕ್ಕೆ ಇಷ್ಟಪಡ್ತೀರಾ? ನನಗೆ ಗೊತ್ತು, ನಾನಾಗ್ಲಿ ನೀವಾಗ್ಲಿ ನಾವು ಯಾರು ಕೂಡ ಒಂಟಿ ಆಗ್ಲಿಕ್ಕೆ ಇಷ್ಟಪಡಲ್ಲ. ಎಸ್ಪೆಷಲಿ ಇವತ್ತು ನಮಗೆ ಈ ಒಂದು ಫೋನ್ ಎಂಬ ಈ ಒಂದು ತಂತ್ರಜ್ಞಾನದ ಮೂಲಕ, ಈ ಫೋನು ಮೊಬೈಲ್ ನಮ್ಮ ಕೈಗೆ ಬಂದಿರೋದ್ರಿಂದ ಒಂಟಿತನದಿಂದ ಅನೇಕರು ತಪ್ಪಿಸಿಕೊಳ್ತಾ ಇದ್ದಾರೆ. ಇದನ್ನು ನೋಡ್ತಾ ಇದ್ರು ಕೂಡ ಒಂಟಿಗರಾಗಿ ಇರ್ತಾರೆ, ಅದು ಬೇರೆ ವಿಷಯ. ಈ ಫೋನ್ ಕೈಯಲ್ಲಿ ಇದ್ದರೂ ಕೂಡ ಅನೇಕರು ಗಂಟೆ ಕಾಲ ಅದರಲ್ಲಿ ಕಳೆದ್ರು ಕೂಡ there are so many people escape loneliness because of their phone, because of their smartphone, because of their laptop or because of their computer. But much more than that is God's word and spiritual books. ಓಕೆ, ಪೌಲನ ಕೈಯಲ್ಲಿ ಅಂತ ಅನೇಕ ಗ್ರಂಥಗಳು ಇದ್ದವು ಎಂಬುದಾಗಿ ಅವನ ಈ ಪತ್ರದ ಮೂಲಕ ತಿಮೋಥೆಯನಿಗೆ ಬರೆಯುವಾಗ ನಮಗೆ ಅರ್ಥವಾಗುತ್ತದೆ. ಇಫ್ ದ ಲೋನ್ಲಿನೆಸ್ ಆರ್ ಇಫ್ ಲೈಫ್ ಗಿವ್ಸ್ ಯು ಲೆಮನ್, ಲೆಟ್ ಮಿ ಟೆಲ್ ಯು ಅಗೈನ್, ಇಫ್ ಲೈಫ್ ಗಿವ್ ಯು ಎ ಲೆಮನ್, ಮೇಕ್ ಎ ಲೆಮನೇಡ್.
ಅರ್ಥವಾಯ್ತಾ? ನಿಮಗೆ ಜೀವನವು ಬಹಳ ಹುಳಿಯಾದಂತ ಈ ಒಂದು ನಿಂಬೆ ಹಣ್ಣಿನ ಹಾಗೆ ಇರುವುದಾದರೆ, ನಿಮಗೆ ಯಾವಾಗಲೂ ನಿಮಗೆ ಜೀವನದಲ್ಲಿ ಬರೀ ಲಿಂಬೆ ಹಣ್ಣೇ ಆಗಿರುವುದಾದರೆ, ಆ ಲಿಂಬೆ ಹಣ್ಣಿನಿಂದ ಒಳ್ಳೆ ಸರ್ಬತ್ತು ಮಾಡಿ ಕುಡಿರಿ, ಬಿಸಾಡಬೇಡ್ರಿ. ವೆರಿ ಇಂಪಾರ್ಟೆಂಟ್. Say no to the pity party. Another advice I want to give you. Never say no. Yes, never say no to pity party. ಅಂದರೆ ಕೆಲವೊಮ್ಮೆ ಲೋನ್ಲಿ ಆಗುವಾಗ, ಜನರು ಒಂಟಿಗರಾಗುವಾಗ ಕೆಲವರು ನಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗಿ ನಮ್ಮೊಟ್ಟಿಗೆ ಸ್ವಲ್ಪ ಸಮಯ ತಕೊಂಡು ಒಂದು ಟೀ ಕುಡಿದು ಅಥವಾ ಒಂದು ಊಟ ಕೊಟ್ಟು ಅಥವಾ ನಮ್ಮೊಟ್ಟಿಗೆ ಎಲ್ಲಾದ್ರೂ ಪ್ರಯಾಣ ಮಾಡಿ ನಮ್ಮನ್ನು ಒಂಟಿತನದ ಬಿಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಕೆಲವರು ಅದನ್ನು ಕೂಡ ತಪ್ಪಿಸ್ಕೊಳ್ತಾರೆ. ಕರೆಕ್ಟ್ ಅಲ್ವಾ? ಕೆಲವೊಮ್ಮೆ ನಾವು ಒಂಟಿತನದ ತಪ್ಪಿಸಿಕೊಳ್ಳುವುದಕ್ಕೆ ಕೆಲವರು ನಮಗೆ ಪ್ರೀತಿಯಿಂದ ಒಂದು ಪಾರ್ಟಿ ಕೊಡೋದಾದ್ರೆ ಸಂತೋಷವಾಗಿ ಹೋಗಿರಿ. ಖರ್ಚು ಮಾಡಕ್ಕೆ ಹಣ ಇದ್ರೆ ಖರ್ಚು ಮಾಡ್ರಿ, ಇಲ್ಲದ್ರೆ ಅವರು ಖರ್ಚು ಮಾಡ್ತಾರೆ. ಒಂದು ಟೀ ಕುಡಿದು ಬಂದ್ರಿ. ಓಕೆ, ಜಸ್ಟ್ ಹೌ ದಟ್ fellowship will gives us the strength, the stamina to go forward. ಮುಂದೆ ನಾವು ಹೋಗುವುದಕ್ಕೆ ನಮ್ಮ ಅನ್ಯೋನ್ಯತೆ ನಮಗೆ ಸಹಾಯ ಮಾಡುತ್ತೆ. ಆದ ಕಾರಣ ಯಾರಾದ್ರೂ ನಮಗೆ ಪಿಟಿ ಪಾರ್ಟಿ, ಓ ಇವರು ಒಂಟಿಯಾಗಿದ್ದಾರೆ ಪಾಪ, ಅಯ್ಯೋ ಹೆಂಡತಿ ಇಲ್ಲ, ಗಂಡ ಇಲ್ಲ, ಮಕ್ಕಳು ಯಾರು ನೋಡ್ಕೊಳ್ತಾ ಇಲ್ಲ, ಪಾಪ ವಯಸ್ಸಾಗ್ತಾ ಇದ್ದಾರೆ, ಮುದುಕಾಗ್ತಾ ಇದ್ದಾರೆ, ಆದ ಕಾರಣ ಇವರನ್ನು ಕರ್ಕೊಂಡು ಹೋಗಿ ಒಂದು ಟ್ರೀಟ್ ಕೊಡೋಣ ಅಂತ ಯಾರಾದ್ರೂ ಬೇಡ 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 ನನಗೆ ಬೇಡ ಅಂತ ಹೇಳಿ, ನಾವು ಬೇಡ ಅಂತ ಹೇಳದೆ ಜೊತೆಯಲ್ಲಿ ಹೋಗಿರಿ, ಸಂತೋಷವಾಗಿ ಅವರ ಜೊತೆಲಿ ಸ್ವಲ್ಪ ಸಮಯ ಕಳೆರಿ, ನಗಾಡ್ರಿ, ಸಂತೋಷ ಪಡ್ರಿ. ಆಮೆನ್. Hallelujah. Okay, I don't have much time. I have to go very fast. Second point Paul is mentioning here, minimize the hurt. Minimize the hurt. Hurt ಅಂದರೆ ನಮಗೆ ಆದಂತ ನೋವುಗಳು, ನಮಗೆ ಆದಂತ ವೇದನೆಗಳು ಎಷ್ಟು ಕಡಿಮೆ ಮಾಡಿಸಿಕೊಳ್ಳಲಿಕ್ಕೆ ಸಾಧ್ಯವೋ ಅಷ್ಟೊಂದು ಕಡಿಮೆ ಮಾಡಿಸಿಕೊಳ್ಳಿ. ಓಕೆ, ಹೀಗೆ ಒಂದು ಸೇಯಿಂಗ್ ಇದೆ ಇಂಗ್ಲಿಷ್ ನಲ್ಲಿ. ದೇರ್ ಇಸ್ ಎ ಸೇಯಿಂಗ್ ಇನ್ ಇಂಗ್ಲಿಷ್, ನೆವರ್ ಅಲೌ ದ ಬರ್ಡ್ ಟು ಮೇಕ್ ಎ ನೆಸ್ಟ್ ಓವರ್ ಯುವರ್ ಹೆಡ್, ಲೆಟ್ ದ ಬರ್ಡ್ಸ್ ಫ್ಲೈ. ಪಕ್ಷಿಗಳು ಹಾರಾಡುವುದಕ್ಕೋಸ್ಕರ, ಆಕಾಶದಲ್ಲಿ ಹಾರಾಡುವುದಕ್ಕೋಸ್ಕರ ಸೃಷ್ಟಿಕರ್ತನು ಸೃಷ್ಟಿಸಿದ್ದಾನೆ. ಆದರೆ ನಮ್ಮ ಮಂಡೆ ಮೇಲೆ, ಮಂಡೆ ಅಂದ್ರೆ ಇವತ್ತು ಸಂಡೆ, ನಾಳೆ ಮಂಡೆ ಬಗ್ಗೆ ಎಲ್ಲ ನಾನು ಹೇಳುವುದು, ನಮ್ಮ ತಲೆಯ ಮೇಲೆ ಗೂಡು ಕಟ್ಟಕ್ಕೆ ಬಿಡಬೇಡ. ನೆವರ್ ಲೆಟ್ ದ ಬರ್ಡ್ಸ್ ಮೇಕ್ ಎ ನೆಸ್ಟ್ ಆನ್ ಯುವರ್ ಹೆಡ್. ವಾಟ್ ಡಸ್ ಇಟ್ ಮೀನ್? ಅಂದರೆ ನಮಗೆ ಒಂಟಿತನಕ್ಕೆ ನಡೆಸುವಂತ ಅನೇಕ ವಿಚಾರಗಳು, ದುಃಖಕರವಾದಂತ ಅನುಭವಗಳು, ಅಥವಾ ಅನೇಕ ನಮಗೆ ಹರ್ಟ್ ಆದಂತ, ಮನಸ್ಸಿಗೆ ದುಃಖ, ಮನಸ್ಸಿಗೆ ನೋವು, ನಮಗೆ ಚಿಂತೆಗೆ ಒಳಪಡಿಸುವಂತ ಅನೇಕ ಸನ್ನಿವೇಶಗಳು ಜೀವನದಲ್ಲಿ ಒದಗಿ ಬಂದಾಗ ನಾವು ನಮ್ಮ ತಲೆಯ ಮೇಲೆ ಅದಕ್ಕೋಸ್ಕರವಾಗಿ ಒಂದು ಮನೆ ಮಾಡಿ, ಪಕ್ಷಿ ಮೊಟ್ಟೆ ಹಾಕಿ ಮೊಟ್ಟೆ ಇಟ್ಟು ಅದು ಕಾವು ಮಾಡಿ ಮರಿಗಳನ್ನು ಮಾಡಿಕೊಳ್ಳುವ ಹಾಗೆ ನಾವು ಈ ಒಂದು ಚಿಂತೆಗೋಸ್ಕರ ಚಿಂತೆ ಮಾಡಿ ಅದರಿಂದ ಮರಿಗಳು ಬಂದು ನಾವು ಆ ಮರಿಗಳನ್ನು ಮತ್ತೆ ಸಾಕಿ ತಿರುಗ ಮರಿಗಳನ್ನು ಸಾಕಿ ಮರವೆಲ್ಲ ಮರಿಗಳಿಂದ ತುಂಬಿಸುವುದಕ್ಕಿಂತ ಬದಲಾಗಿ ನಾವು ಮೊದಲನೇದಾಗಿ ನಮ್ಮ ತಲೆಯನ್ನ ಸರಿ ಮಾಡಿಕೊಳ್ಳಬೇಕು. ದೇವರ ವಚನವನ್ನ ನಮ್ಮ ದೇವರ ವಾಕ್ಯಗಳಿಂದ ತುಂಬಿಸಿಕೊಳ್ಳಬೇಕು. We need to fill God's word in our mind. When the worry comes, worry will always bury you, will never make you any good. ನಮ್ಮ ಜೀವನದಲ್ಲಿ ಚಿಂತೆಯಿಂದ ನಮಗೆ ಯಾವ ಆಶೀರ್ವಾದವೂ ಬರುವುದಿಲ್ಲ, ಬದಲಾಗಿ ಅದು ನಮ್ಮನ್ನು ಜೀವಂತವಾಗಿ ನಮ್ಮನ್ನು ಸಮಾಧಿ ಮಾಡುತ್ತೆ. ಅದಕ್ಕೇನೆ ಯೇಸು ಸ್ವಾಮಿ ಹೇಳಿದ್ದು, ನಾಳಿನ ಕುರಿತು ಚಿಂತೆ ಮಾಡುವುದು ಬೇಡ. ಹಲ್ಲೆಲೂಯಾ. ಮತ್ತಾಯ 6ನೇ ಅಧ್ಯಾಯದಲ್ಲಿ ನಮಗೆಲ್ಲರಿಗೂ ಸುಪರಿಚಿತವಾದ ವಾಕ್ಯ. ಸೊ ಇಲ್ಲಿ ಪೌಲನು ಹೇಳುತ್ತಾ ಇದ್ದಾನೆ, ಮಿನಿಮೈಸ್ ದ ಹರ್ಟ್. ದೇವರ ಮಕ್ಕಳಾದ ನಮಗೆ ಬೇಗನೆ ಅನೇಕರಿಂದ ಅತಿ ಶೀಘ್ರದಲ್ಲಿ ಕೆಲವೊಮ್ಮೆ ನಮಗೆ ಹರ್ಟ್ ಆಗ್ತದೆ, ನಮಗೆ ನೋವುಂಟಾಗುತ್ತದೆ. ನಮ್ಮ ಕೆಲವೊಮ್ಮೆ ಪ್ರತ್ಯೇಕವಾಗಿ ದೇವರ ಮಕ್ಕಳಾದ ನಮ್ಮ ವಿಷಯದಲ್ಲಿ ಹೆಂಡತಿಯಿಂದಾಗಬಹುದು, ಗಂಡನಿಂದಾಗಬಹುದು, ಮಕ್ಕಳಿಂದಾಗಬಹುದು, ಅಥವಾ ಹೆತ್ತವರಿಂದಾಗಬಹುದು, ಒಡ ಹುಟ್ಟಿದವರಿಂದಾಗಬಹುದು, ಕೆಲವೊಮ್ಮೆ ಪಾಸ್ಟರ್ಗಳಾದ ನಮಗೆ ವಿಶ್ವಾಸಿಗಳಿಂದಾಗಬಹುದು. ನಮಗೆ ಅನೇಕ ರೀತಿಯಲ್ಲಿ ಮನಸ್ಸನ್ನು ನೋವಿಸುವಂತ ಅನೇಕ ಘಟನೆಗಳು ಸಂಭವಿಸುತ್ತವೆ.
ದೇವರ ಮಕ್ಕಳಾದ ಕಾರಣ ಅದರಿಂದ ನಾವು ತಪ್ಪಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ನಮ್ಮ ಸ್ವಂತ ಬುದ್ಧಿ ಶಕ್ತಿ ಜ್ಞಾನದಿಂದಲ್ಲ, ಬದಲಾಗಿ ದೇವರ ವಾಕ್ಯದಿಂದ ನಾವು ತಪ್ಪಿಸುವುದಕ್ಕೆ ಸಾಧ್ಯ. ದೇವರ ಉದ್ದೇಶಕ್ಕೆ ನಮ್ಮನ್ನು ಒಪ್ಪಿಸಿ ಕೊಡುವುದರ ಮೂಲಕ ಅದರಿಂದ ನಾವು ಹೊರಬರ್ಲಿಕ್ಕೆ ಸಾಧ್ಯ, ನಾವು ಜಯಶಾಲಿಗಳಾಗುವುದಕ್ಕೆ ಸಾಧ್ಯ. ಸೊ ಅದಕ್ಕೆ ನಾವೇನು ಮಾಡಬೇಕು? ಮಿನಿಮೈಸ್ ದ ಹರ್ಟ್. 16ನೇ ವಚನ, ವರ್ಸ್ 16, 4ನೇ ಅಧ್ಯಾಯದ 16ನೇ ವಚನದಲ್ಲಿ ಪೌಲನು ತಿಮೋಥನಿಗೆ ಹೇಳುತ್ತಾನೆ, ನೋಡ್ರಿ ಆದ ಕಾರಣ ಲೆಟ್ಸ್ ನಾಟ್ ಲೋನ್ಲಿನೆಸ್ ಬಿಟರ್ ಯು ಬಟ್ ಬೆಟರ್ ಯು. ಒಂಟಿತನ ನಮ್ಮನ್ನು ಕಹಿತನಕ್ಕೆ ನಡೆಸಿ ನಮ್ಮನ್ನು ಸಮಾಧಿ ಮಾಡೋದಕ್ಕೆ ಬದಲಾಗಿ ನಮ್ಮನ್ನ ಉತ್ತಮರನ್ನಾಗಿ ಬದಲಾಯಿಸುವಂತೆ ನಾವು ಆ ದುಃಖ, ನೋವು, ವೇದನೆ, ಅಪಜಯ, ಅನ್ಯಾಯ ಅಥವಾ ಹಿಂಸೆ ಇವೆಲ್ಲವನ್ನ ನಾವು ತಾಳಿಕೊಳ್ಳುವುದಕ್ಕೆ ದೇವರೇ ನಿನ್ನ ಕೃಪೆ, ನಿನ್ನ ಬಲ, ನಿನ್ನ ಶಕ್ತಿ, ನಿನ್ನ ಸಾಮರ್ಥ್ಯ ನಮಗೆ ಕೊಡು ಎಂಬುದಾಗಿ ಪ್ರಾರ್ಥಿಸುವ. ಇದಕ್ಕೆ ಮುಂಚೆ ವಾಕ್ಯ ಸಾರುವುದಕ್ಕೆ ಮುಂಚೆ ನನ್ನ ಪ್ರಿಯ ಮಕ್ಕಳು ಜೊಸಯ ಅಂಡ್ ನನ್ನ ಪ್ರಿಯ ಈ 3ನೆಯ ಸೊಸೆ ಲೆಬ್ಬಿ ಬಹಳ ಸುಂದರವಾಗಿ ಹಾಡುತ್ತಾ ಇದ್ದರು. ದಿ ಅಮೇಜಿಂಗ್ ಗ್ರೇಸ್, ಆಶ್ಚರ್ಯಕರವಾದ ದೇವರ ಕೃಪೆ. ದಿ ಅಮೇಜಿಂಗ್ ಗ್ರೇಸ್. ಪೌಲನಿಗೆ ದೇವರು ಹೇಳಿದ ಮಾತು ಅದಾಗಿದೆ ಅಲ್ವಾ? ಆಕೆ ಆ ವಚನವನ್ನು ಕೂಡ ಓದಿದ್ದಳು. ಮೈ ಗ್ರೇಸ್ ಇಸ್ ಸಫಿಷಿಯಂಟ್ ಫಾರ್ ಯು. ನನ್ನ ಕೃಪೆ ನಿನ್ನ ಜೊತೆಲಿದೆ, ನನ್ನ ಕೃಪೆ ನಾನು ನಿನಗೆ ಅನುಗ್ರಹಿಸ್ತೇನೆ. ಸೊ ಹತ್ತು ನಮಗೆ ಸಂಭವಿಸುವುದು ಸಹಜ. ದೇವರ ಮಕ್ಕಳಾದರೂ, ದೇವರ ಸೇವಕರಾದರೂ, ಸೇವಕಿಯರಾದರೂ ನಮಗೆ ನಮ್ಮ ನಾಯಕರಿಂದ ನಮಗೆ ದುಃಖ ಆಗಿರಬಹುದು, ನಮ್ಮ ಅಧಿಕಾರ ವರ್ಗದವರಿಂದ ನಮಗೆ ನೋವಾಗಿರಬಹುದು. ಆದರೆ ಅದು ಇನ್ನೂ ತಲೆಯೊಳಗೆ ನಾವು ಇಟ್ಟುಕೊಳ್ಳುವುದು ಬೇಡ. ನಾವು ಇನ್ನೂ ಆ ಹೊರೆಯನ್ನ ಹೊತ್ತುಕೊಳ್ಳುವುದು ಬೇಡ. ಇನ್ನು ಆ ದುಃಖವನ್ನ ಮನಸ್ಸಿನಲ್ಲಿ ನಾವು ಸಂಗ್ರಹಿಸಿಕೊಳ್ಳುವುದು ಬೇಡ. ಬದಲಾಗಿ ಅದನ್ನ ಈ ದಿವಸ ದೇವರ ವಾಕ್ಯದ ಸಹಾಯದಿಂದ, ದೇವರ ಆತ್ಮನ ಸಹಾಯದಿಂದ, ದೇವರ ಕೃಪೆಯಿಂದ ಆ ಕೃಪೆಯಲ್ಲಿ ಆತುಕೊಳ್ಳುವುದರ ಮೂಲಕ, ಬೈ ಡಿಪೆಂಡಿಂಗ್ ಅಪಾನ್ ಗಾಡ್ಸ್ ಗ್ರೇಸ್, ಬೈ ಟ್ರಸ್ಟಿಂಗ್ ಗಾಡ್ ಅಂಡ್ ಹಿಸ್ ವರ್ಡ್, ಲೆಟ್ಸ್ cast out all those bitterness, all those bitter experiences, all those hurt from our heart today, and let us have a very, very light heart by the grace of God. ದೇವರ ಕೃಪೆಯಿಂದ ಒಂದು ಮೃದುವಾದ ಹೃದಯ, ಲಘುವಾದ ಹೃದಯ ದೇವರು ನಮಗೆ ಅನುಗ್ರಹಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. Think about Naomi in the book of Ruth. ರೂತಿನ ಪುಸ್ತಕದಲ್ಲಿ ನವೋಮಿಯ ಬಗ್ಗೆ ನಿಮಗೆ ಗೊತ್ತಿದೆ, ರೈಟ್? ಯು ಆಲ್ ನೋ ದಟ್ ಸ್ಟೋರಿ ಅಬೌಟ್ ರೂತ್ ಅಂಡ್ ನವೋಮಿ, ಅಂಡ್ ಯು ನೋ ಇನ್ ದಟ್ ಬುಕ್ ಯು ನೋ ದ ಸ್ಟೋರಿ. ಆ ಒಂದು ಕಥೆ, ಆ ಒಂದು ಚರಿತ್ರೆಯಲ್ಲಿ, ರೂತಿನ ಪುಸ್ತಕದಲ್ಲಿ ನವೋಮಿ ಹೇಳುತ್ತಾಳೆ. ನೋಡ್ರಿ, 2ನೇ ಅಧ್ಯಾಯ 20ನೇ ವಚನದಿಂದ 21ನೇ ವಚನಗಳ ತನಕ. ಇನ್ ದ ಬುಕ್ ಆಫ್ ರೂತ್ ಚಾಪ್ಟರ್ 2 verse 20 to 21, there we read what suggestion, what advice which Naomi was giving to her daughter-in-law Ruth. Okay, ಅಲ್ಲಿ ತನ್ನ ಇಬ್ಬರು ಸೊಸೆಯಂದಿರು, ರೂತಳು ಮತ್ತು ಆರ್ಪಳು, they were Moabites, ಅನ್ಯ ದೇಶದವರು, ಅನ್ಯ ಜನರು, ಅನ್ಯ ಕುಲದವರು, ಅನ್ಯ ಪಂಗಡದವರು, ಆದರೆ ರೂತನ ಸೊಸೆಗಳಾದರು. ಈಗ ನಾವು ಓದುವಾಗ ಅಲ್ಲಿ ಅವರ ಗಂಡಂದಿರಿಬ್ಬರು, ಅಂದರೆ ರೂತಿನ ಗಂಡು ಮಕ್ಕಳಿಬ್ಬರೂ ಸತ್ತು ಹೋದಾಗ ರೂತಿಗೂ ಮತ್ತು ಆರ್ಪಳಿಗೂ ನವೋಮಿ ಹೇಳುತ್ತಾಳೆ. ನವೋಮಿ ಅಂದ್ರೆ ಅರ್ಥ ಏನು ಗೊತ್ತಾ? ಪ್ಲಸೆಂಟ್, ಚೆಲುವೆ, ಬಹಳ ಸಂತೋಷ, ಒಂದು ಬಹಳ ಸುಂದರವಾದ ಒಂದು ಹೆಸರು. ನೋಡ್ರಿ, ಕೆಲವೊಮ್ಮೆ ನಮಗೆ ಬಹಳ ಒಳ್ಳೆ ಹೆಸರು ಇರ್ತದೆ. ನನ್ನ ಹಾಗೆ ನನ್ನ ಹೆಸರು ಜಾಯ್ ಅಂದ್ರೆ ಬಹಳ ಸಂತೋಷ ಅಂತ ಅರ್ಥ, ಆನಂದ ಅಂತ ಅರ್ಥ. ನಿಮಗೆ ಬಹಳ ಒಳ್ಳೆ ಹೆಸರು ಇರಬಹುದು, ಆದರೆ ಯೇಸು ಯಾವಾಗ ನನ್ನ ಜೀವನಕ್ಕೆ ಕರ್ತನಾಗಿ ಬಂದನೋ, ಯಾವಾಗ ನನ್ನ ಕರ್ತನಾದನೋ, ಒಡೆಯನಾದನೋ, ಅಂದಿನಿಂದ ಮಾತ್ರ ನನ್ನ ಹೆಸರಿಗೆ ನಿಜವಾಗಲೂ ಅರ್ಥ ಬಂತು. ಅಲ್ಲಿ ತನಕ ನನ್ನ ಹೆಸರಿಗೆ ನನಗೆ ಅರ್ಥ ಇರಲಿಲ್ಲ. ನಾನು ಹುಟ್ಟಿದಾಗ ನನ್ನ ತಂದೆ ತಾಯಿಗೆ ಬಹಳ ಖುಷಿ ಆಯಿತು. ಅದಕ್ಕೆ ದೇವರು ನನಗೆ ಆನಂದ ಅಂತ ಹೆಸರು ಹಾಕಿದ್ರು, ಜಾಯಿ ಅಂತ ಹೆಸರು ಕೊಟ್ಟರು. ನಮ್ಮೆಲ್ಲರೂ ಕೂಡ ಹಾಗೇನೆ.
No one knows, none of us have given our name to ours, right? ನಮ್ಮಲ್ಲಿ ಯಾರು ನಮಗೆ ಹೆಸರು ನಾವೇ ಕರೆದುಕೊಂಡಿಲ್ಲ. ನಮ್ಮ ತಂದೆ ತಾಯಿಗಳ ಖುಷಿಯ ಪ್ರಕಾರ ಅಥವಾ ಅಜ್ಜಿ ಅಜ್ಜ ಅಥವಾ ಅಣ್ಣಂದರು ಅಕ್ಕಂದರು ಅವರ ಸಂತೋಷದಿಂದ ನಮಗೆ ಒಂದು ಹೆಸರು ಕೊಟ್ಟಿರಬಹುದು. ಆದ್ರೆ ಆ ಹೆಸರಿನ ಅರ್ಥದ ಪ್ರಕಾರವಾಗಿ ನಮಗೆ ಇವತ್ತು ಜೀವನವಿದೆಯಾ? ಕೆಲವರು ಒಳ್ಳೆ ಹೆಸರು ಅಂದ್ರೆ ತಂದೆ ತಾಯಿ ಅವರ ಇಷ್ಟದ ಪ್ರಕಾರವಾಗಿ ಒಂದು ಹೆಸರು ಕೊಟ್ಟಿರಬಹುದು. ಓಕೆ, ಸೊ ಬಿಕಾಸ್ ದ ಪೇರೆಂಟ್ಸ್ they love that name, maybe Manjunath, they have given that name. But when Manjunath became a Christian, he said, I want a Matthew name. ನನಗೆ ಮತ್ತಾಯನು ಎಂಬ ಹೆಸರು ಬದಲಾಯಿಸಿದ ಹೇಳ್ತಾರೆ. ನಾನು ಅನೇಕ ಬಾರಿ ಅನೇಕರಿಗೆ ಬಾಪ್ಟಿಸಂ ಕೊಡುವಾಗ, ದೀಕ್ಷಾಸನ ಕೊಡುವಾಗ ಕೆಲವರು ನನಗೆ ಹೇಳ್ತಾರೆ, ನನಗೆ ಹೆಸರು ಬೇಡ, ಈ ರಾಮಪ್ಪ ಹೆಸರು ಬೇಡ, ನನಗೆ ಕ್ರಿಶ್ಚಿಯನ್ ಹೆಸರು ಕೊಡಿ. ನಾನು ಹೇಳ್ತೇನೆ, ದೇವರು ನಿಮ್ಮನ್ನು ಹುಟ್ಟುವುದಕ್ಕೆ ಮುಂಚೆ ನಿಮಗೆ ಇದ್ದ ಅದೇ ಹೆಸರನ್ನು ಕರೆದೇ ನಿಮ್ಮನ್ನು ಜೀವಬಾಧ ಪಟ್ಟಿಯಲ್ಲಿ ಸೇರಿಸಿದ್ರು. ಆದ ಕಾರಣ ನಿಮ್ಮ ಹೆಸರು ಬದಲಾಯಿಸಿ ಏನು ಪ್ರಯೋಜನ ಇಲ್ಲ. ಹಾಲೆಲೂಯಾ. ಓ ಐ ಆಮ್ ಸಾರಿ, ಇಲ್ಲಿ ಮಂಜುನಾಥ್ ಅಂತ ಒಬ್ಬ ಸೇವಕರಿದ್ದಾರೆ, ನಿಮ್ಮನ್ನು ನೆನೆಸ್ಕೊಂಡು ನಾನು ಹೇಳ್ತಾ ಇಲ್ಲ, ದಯವಿಟ್ಟು ಯಾರು ಅಂದ್ರೆ ನಾನು ಹೇಳೋದು ಈ sometimes we have a very good name, but that name doesn't gives any meaning to our life. Sometimes Naomi had a wonderful name, ಅಲ್ವಾ? ಪ್ಲೆಸೆಂಟ್, ಎಂಥ ಒಂದು ಹೆಸರು, ಸುಂದರವಾದ ಹೆಸರು. ಆದ್ರೆ ಅವಳ ಜೀವಿತ ತುಂಬಾ ಕಹಿಯಿಂದ ತುಂಬಿ ಹೋಗಿತ್ತು. ಅವಳು ಹೇಳ್ತಾಳೆ, ಅವಳು ಊರಿಗೆ ಬಂದಾಗ, ಬೆತ್ಲೆಹೇಮಿಗೆ ಬಂದಾಗ, ವಾಪಸ್ ಬಂದಾಗ ಊರಿನವರೆಲ್ಲ ಅವಳನ್ನು ನೋಡಿ, when she returned to her native place, the native people, they called, oh, Naomi has come, oh my dear sister, oh auntie, oh akka, they were all saying. But you know what she said? Don't call me Naomi. ನನ್ನನ್ನು ನವೋಮಿ ಎಂದು ಕರೆಯಬೇಡ, ಯಾಕಂದ್ರೆ ನನ್ನ ಜೀವನ ಫುಲ್ ಕಹಿ ಆಗಿಬಿಟ್ಟಿದೆ. I am a bitter woman. My dear sister, are you a bitter woman today? ನನ್ನ ಪ್ರಿಯ ಸಹೋದರ, ನೀವು ಬಿಟ್ಟರ್ ಆಗಿದ್ದೀರಾ ಅಥವಾ ಬೆಟರ್ ಮಾಡಿಕೊಳ್ತಾ ಇದ್ದೀರಾ? ಒಂದು ವೇಳೆ ನಿಮ್ಮ ಅನುಭವಗಳು ಬಿಟ್ಟರ್ ಆಗಿದ್ದರೆ ಇವತ್ತಿನಿಂದ ಈ ಸಂದೇಶದಿಂದ ನೀವು ಬೆಟರ್ ಆಗಬೇಕು. ಇದು ನನ್ನ ಕಳಕಳೆಯ ಪ್ರಾರ್ಥನೆ ಮತ್ತು ಆಶೆ. ನಮ್ಮ ಜೀವನದಲ್ಲಿಯೂ ಬಿಟ್ಟರ್ನೆಸ್ ಬರುತ್ತದೆ, ನಮ್ಮ ಜೀವನದಲ್ಲಿಯೂ ಕಹಿತನ ಬರುತ್ತದೆ. ಸ್ವಂತ ಗಂಡನಿಂದ ಕಹಿ ಅನುಭವ ಬರಬಹುದು, ಸ್ವಂತ ಹೆಂಡತಿಯಿಂದ ಬರಬಹುದು, ಮಕ್ಕಳಿಂದ ಬರಬಹುದು, ತಂದೆ ತಾಯಿರಿಂದ ಬರಬಹುದು, ಒಡ ಹುಟ್ಟಿದವರಿಂದ ಬರಬಹುದು, ಜೊತೆ ಸೇವಕರಿಂದ ಬರಬಹುದು, ನಮ್ಮ ಅಧಿಕಾರಿಗಳಿಂದ ಬರಬಹುದು, ನಮ್ಮ ಜೊತೆ ಸೇವಕರಿಂದ ಬರಬಹುದು. ಯಾರಿಂದ ಆ ಕಹಿಯಾದ ಅನುಭವ ಬಂದರೂ ಅಥವಾ ಯಾವ ಸನ್ನಿವೇಶದ ಮೂಲಕ ನಮಗೆ ಕಹಿಯಾದಂತ ಒಂದು ಅನುಭವ ಬಂದರೂ ಕೂಡ ಆ ಕಹಿಯನ್ನ ಸಿಹಿಯಾಗಿ ಬದಲಾಯಿಸುವಂತ, ಬೆಟ್ಟರಾಗಿ ಬದಲಾಯಿಸುವಂತ ನಮ್ಮ ದೇವರೇ ಯೆಹೋವನು. ಹಲ್ಲೆಲೂಯಾ. ಆತನು ಇರುವಾತನಾದ ದೇವರು, ಆತನು ನಮ್ಮ ಸಂಗಡ ಇರುವಾತನು, ನಮ್ಮ ಜೊತೆಯಲ್ಲಿ ಇರುವಾತನು, ಇಮ್ಮಾನುವೇಲನು. ಈ ಸಂಜೆಯಲ್ಲಿ ಸಂತೋಷ ಪಡೋಣ, ನಮ್ಮ ಕರ್ತನು ನಮ್ಮ ಜೊತೆಯಲ್ಲಿದ್ದಾನೆ. ಮೂರನೇ ವಿಷಯ, the third principle I want to very fastly share with you is that recognize God's presence. Recognize God's presence when you are lonely. ಒಂಟಿಗರಾಗುವಾಗ, ಒಬ್ಬಂಟಿಗರಾಗುವಾಗ, ಎಲ್ಲರಿಂದ ತಿರಸ್ಕರಿಸಲ್ಪಟ್ಟಾಗ, ಕೈ ಬಿಡಲ್ಪಟ್ಟಾಗ ತಿಳಿದುಕೊಳ್ಳಿರಿ, ದೇವರ ಪ್ರಸನ್ನತೆ ನನ್ನ ಜೊತೆಯಲ್ಲಿ ಇದೆ. God's presence is with me. Hallelujah. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 18ನೇ ವಚನ, ಇಬ್ರಿಯ ಪುಸ್ತಕ 13ನೇ ಅಧ್ಯಾಯದ 5ನೇ ವಚನ. ಪೌಲನಾಗಲೇ ಹೇಳಿದ ಮಾತು ನೋಡ್ರಿ. 17ನೇ ವಚನದಲ್ಲಿ ಪೌಲನ್ ಹೇಳ್ತಾನೆ, 4:12 ಎರಡನೇ ತಿಮೋತಿ 4ನೇ ಅಧ್ಯಾಯ 17ನೇ ವಚನದಲ್ಲಿ, ಆದರೆ ಕರ್ತನು ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿ ಹಲ್ಲೆಲೂಯಾ, ನನ್ನ ಮೂಲಕ ಸುವಾರ್ತೆಯು ಸಂಪೂರ್ಣವಾಗಿ ಸಾರಲ್ಪಡುವಂತೆಯೂ. verse 17 I am reading. You can look into your own Bible. Paul is confessing, and with the full confidence he is telling his testimony. Lord stood with me. Hallelujah. God stood with me. I remember many incidents in my life how God stood with me. ನನ್ನ ಜೊತೆಯಲ್ಲಿ ಕಳೆದ 50ಕ್ಕಿಂತ ಹೆಚ್ಚು ವರ್ಷಗಳು ಅಥವಾ 47 ವರ್ಷಗಳಿಂದ ದೇವರು ನನ್ನ ಸೇವೆಯ ಸಮಯಗಳಲ್ಲಿ ನನ್ನ ಜೊತೆಯಲ್ಲಿ ನಿಂದಂತ ಅನೇಕ ಘಟನೆಗಳು ನಿಮಗೆ ನಾನು ಹೇಳಲಿಕ್ಕೆ ಸಾಧ್ಯ. ನಾನು ಮದುವೆ ಆಗಬೇಕೆಂದು ಆಶಿಸಿ ಪ್ರಾರ್ಥನೆ 3 ವರ್ಷ ಮಾಡಿದ ನನ್ನ ಹೆಂಡತಿ, ಅಂದರೆ ಇವತ್ತು ಅವರೇ ನನ್ನ ಹೆಂಡತಿ,
ಆದರೆ ಅದಕ್ಕೋಸ್ಕರ ನಾನು 3 ವರ್ಷ ಪ್ರೇಯರ್ ಮಾಡಿದೆ, 3 ವರ್ಷ ಪ್ರೇಯರ್ ಮಾಡುತ್ತಾ ಇದ್ದೆ. ಆದರೆ ಅದರ ಮಧ್ಯದಲ್ಲಿ ಅವರು ಮನೆಗೆ ಹೋಗ್ಬಿಟ್ರು. ಅಂದರೆ OM ಎಂಬ ಸಂಸ್ಥೆಯಲ್ಲಿ ನಾವು ಸೇವೆ ಮಾಡುತ್ತಿದ್ದಾಗ ಅವರು ತಮ್ಮ ತಂದೆ ತಾಯಿರಿಂದ ಕರೆ ಬಂದಿತ್ತು, ನಿನಗೆ ಗಂಡು ರೆಡಿ ಆಗಿದೆ, ನಿನಗೆ ಮದುವೆ ನಾವು ಸಿದ್ಧ ಮಾಡುತ್ತಾ ಇದೆ, ಬಂದ್ಬಿಡು ಅಂತ. ಅವರೇ ಹೋಗೇ ಬಿಟ್ರು. ನಾನು ತಿಳ್ಕೊಂಡೆ, ನಾನು ಕಟ್ಟಿಕೊಂಡ ಕನಸಿನ ಆ ಒಂದು ಕಟ್ಟಡ ನೆಲ ಸಮಾನವಾಗಿ ಕುಸಿದು ಹೋಯಿತು ಅಂತ ಸಂದರ್ಭದಲ್ಲಿ ನಾನು ಬಹಳ ಚಿಂತೆ ಮಾಡಿ ದುಃಖದಲ್ಲಿ ನೋವಿನಿಂದ ನಾನು 73ನೇ ಕೀರ್ತನದ ವಾಕ್ಯವು ನನ್ನ ಮನಸ್ಸಿಗೆ ದೇವರು ತಂದನು. 73ನೇ ಕೀರ್ತನೆಯಲ್ಲಿ ಆಸಾಫನು ಅವನು ಹಾಡುಗಾರನಾಗಿದ್ದ. ಅವನು ಹಾಡಿದಂತ ಆ ಹಾಡಿನ ವಚನಗಳು ನನ್ನ ಹೃದಯಕ್ಕೆ ದೇವರು ತಲುಪಿಸಿದ. ಅಲ್ಲಿ ಅವನು ಹೇಳುತ್ತಾನೆ, ಪರಲೋಕದಲ್ಲಿ ನೀನೇ, ಭೂಲೋಕದಲ್ಲಿಯೂ ನಿನ್ನನ್ನಲ್ಲದೆ ಇನ್ನು ಯಾರನ್ನು ನಾನು ಬಯಸಲಿ. 73ನೇ ಇಸವಿಯಲ್ಲಿ 79ನೇ ಇಸವಿಯಲ್ಲಿ ಆ ಹಾಡನ್ನ ನಾನು ಕಟ್ಟಿದೆ. ನಿಮಗೆಲ್ಲರಿಗೂ ಪರಿಚಿತವಾದಂತ ಹಾಡು, ಪರಲೋಕದಲ್ಲಿ ನನಗೆ ನೀನಲ್ಲದೆ ಯಾರು, ಇಹಲೋಕದಲ್ಲಿ ನಿನ್ನಲ್ಲದೆ ಇನ್ಯಾರನ್ನು ಬಯಸುವುದಿಲ್ಲ. ಇಹಲೋಕದಲ್ಲಿ ನೀನಲ್ಲದೆ ಇನ್ಯಾರನ್ನು ಬಯಸುವುದಿಲ್ಲ. ಹಾಲೆಲೂಯಾ. ನಿಮಗೆಲ್ಲರಿಗೂ ಪರಿಚಿತವಾದ ಹಾಡು, ನೀವೆಲ್ಲರೂ ಅನೇಕರು ಹಾಡುವಂತ ಹಾಡು, ನಮ್ಮ ಪುಸ್ತಕಗಳಲ್ಲಿ, ನಮ್ಮ ಉಜ್ಜೀವನ ಗೀತೆಯಲ್ಲಿದೆ ಹಾಡು. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೆ, ದೇವರು ನನಗೆ ಹೇಳಿದ, ನೋಡಪ್ಪ, ನೀನು ಮದುವೆ ಮಾಡುವುದಕ್ಕೆ ಬಯಸುವಂತ ಆ ಹುಡುಗಿ ತಿರುಗಿ ಯಾವತ್ತೂ ನಿನ್ನ ಬಾಳಿಗೆ ಸಂಗಾತಿಯಾಗಿ ಬರದೇ ಇದ್ದರು ನಿನ್ನ ಸಂಗಡ ನಾನಿದ್ದೆ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ನಿನ್ನ ಸಂಗಡ 24/7 even on this earthly life and also even in heaven I will be with you. I am with you all 24/7. Don't be discouraged, don't feel lonely. ನೀನು ಒಂಟಿಗೆನೆಂದು ನೀನು ಭಾವಿಸಿಕೊಳ್ಳಬೇಡ, ನೀನು ಒಬ್ಬಂಟಿಗೆನೆಂದು ನೀನು ಮನಗುಂದಿ ಹೋಗಬೇಡ ಎಂಬುದಾಗಿ ದೇವರು ನನಗೆ ಹೇಳಿದನು. 139ನೇ ಕೀರ್ತನೆಯಲ್ಲಿ ನಿಮಗೆ ಬಹಳ ಚೆನ್ನಾಗಿ ಗೊತ್ತಿದೆ ಆ ವಾಕ್ಯಗಳೆಲ್ಲ. ದಾವೀದನು ಹೇಳುತ್ತಾನೆ, ನಾನು ನಿನ್ನನ್ನು ತಪ್ಪಿಸಿಕೊಂಡು ಎಲ್ಲಿಗೆ ಹೋಗಲಿ? ಹಾಲೆಲೂಯಾ. ನಿನ್ನನ್ನು ನಾನು ತಪ್ಪಿಸಿಕೊಂಡು ಯಾವ ಕಡೆಗೆ ನಾನು ಹೋಗಿ ನಾನು ಬಚ್ಚಿಟ್ಟುಕೊಳ್ಳಲಿ? ಪರಲೋಕಕ್ಕೆ ಹೋದರೂ ಸರಿಯೇ, ಪರಲೋಕದಲ್ಲಿಯೂ ನೀನಿರುತ್ತಿ, ಪಾತಾಳಕ್ಕೆ ಇಳಿದು ಹೋದರೂ ನೀನಲ್ಲಿ ಇರುತ್ತಿ, ಆಕಾಶಕ್ಕೆ ಹಾರಾಡಿ ತಪ್ಪಿಸಿಕೊಳ್ಳೋಣ. If I try to hide myself under the earth, you are there. If I try to escape you to the heavens, your eyes, I cannot hide from your eyes. Hallelujah. I cannot hide you from anywhere. You are there. You are watching over me. You are there. Hallelujah. What a wonderful, comforting truth to us, my dear brothers and sisters, tonight, that God is telling you are not a lonely person. For my sake, you may be lonely today. Because of my name, you may be lonely today. Because of the situations, you may be lonely today. ನಿಮ್ಮ ಸನ್ನಿವೇಶಗಳ ನಿಮಿತ್ತ ನೀವೊಬ್ಬ ಒಂಟಿಗರಂತ ನೀವು ಭಾವಿಸಿಕೊಳ್ಳುತ್ತೀರಾ? ದೇವರು ಹೇಳ್ತಾನೆ, ನಾನು ನಿನ್ನನ್ನು ನೋಡುತ್ತಾ ಇದ್ದೀನಿ. ಈ ಒಂದು ಹಿಂಸೆಯ ಕಾಲದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ನೋಡಿದ್ರು ನಮಗೆ ಹಿಂಸೆಯೇ, ಮೂಲೆ ಮೂಲೆಗಳಲ್ಲಿ ನಮಗೆ ಹಿಂಸೆಯೇ, ನಮಗೆ ಸುವಾರ್ತೆ ಸಾರುವುದಕ್ಕೆ ಅವಕಾಶವಿಲ್ಲ. Today in this situation in Karnataka, we cannot go to a house, we cannot share the gospel, we cannot have a church service freely, we cannot have a family meeting freely, we cannot have a cottage meeting freely with freedom. Are you feeling that you are lonely? The other day one pastor called me and said, I feel so lonely because everybody, when I go to the town, they are looking at me, they are staring at me because I am recently attacked by people. I was arrested by police. Are you such kind of God servant today? Priya Sevakare, are you such kind of person today? Are you facing that loneliness? And please understand, this pastor who called me and said he has a wife, he has got children,
He has brothers and sisters and parents, but still he was feeling so discouraged, disgusted, and he was feeling so lonely. I and you are not spared from loneliness. ನಾನು ನೀವು ಕೂಡ ಈ ಒಂದು ಒಂಟಿತನದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ನಮಗೂ ಅಂತ ಅನುಭವಗಳು ಬಂದಾಗ ನಾವೇನು ಮಾಡಬೇಕು ಎಂಬುದಾಗಿ ಪೌಲನ ಜೀವನದಿಂದ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. Hallelujah. There is no place where God is not. There is not a single place where God is not. ದೇವರು ಇಲ್ಲದಿರುವಂತ ಒಂದು ಇಂಚು ಜಾಗವು ಪರಲೋಕದಲ್ಲಿ ಇಲ್ಲ, ಭೂಲೋಕದಲ್ಲಿ ಇಲ್ಲ, ಪಾತಾಳ ಲೋಕದಲ್ಲಿಯೂ ಇಲ್ಲ. ಹಾಗಾದರೆ ನಾವು ದೇವರ ಪ್ರಸನ್ನತೆಯನ್ನು ಯಾವಾಗಲೂ ಅನುಭವಿಸುವಂತ ವೇಳೆಯಾಗಲಿ ಲೋನ್ಲಿನೆಸ್ ಎಂಬುವಂತ ಜೀವನದ ಆ ಒಂದು ಸನ್ನಿವೇಶ ನಮ್ಮ ಜೀವನದಲ್ಲಿ ಒದಗಿ ಬರುವಂತ ಆ ಒಂದು ಲೋನ್ಲಿನೆಸ್ ಅಲ್ಲಿ ಸಂತೋಷ ಪಡ್ರಿ. ಲೋನ್ಲಿನೆಸ್ ಬಂದಾಗ ಅಧಿಕ ಜನರು ಉತ್ತಮವಾದ ಹಾಡುಗಳು ರಚಿಸಿದ್ದಾರೆ. ನಾನೇ ಅದಕ್ಕೆ ಉದಾಹರಣೆ. ನಾನು ಹೇಳಿದೆಯಲ್ಲ, ನಾನು ಅನೇಕ ಹಾಡುಗಳನ್ನು ರಚಿಸಿದ್ದು ನಾನು ಒಂಟಿಗನಾಗಿದ್ದಾಗ. ಅನೇಕ ಬಾರಿ ನಾನು ಮತ್ತು ನನ್ನ ಆಪ್ತ ಸ್ನೇಹಿತನು, ನನ್ನ ಗುರು ಅಂತ ನಾನು ಕರೆದುಕೊಳ್ಳುವಂತ ಇಡೀ ಚೆಲ್ಲಾದುರೈ ನಾವು ಅನೇಕ ದಿನಗಳು ನಾವು ಉಪವಾಸವಿದ್ದು ಹಾಡು ರಚನೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೇವೆ. ಅನೇಕ ಬಾರಿ ನಮಗೆ ಸಾಧ್ಯವಾಗಲಿಲ್ಲ. ಆದರೆ ನನಗೆ ಜೀವನದಲ್ಲಿ ಒಂಟಿತನ ದೇವರು ಕೊಟ್ಟಾಗ ಅಂತ ವೇಳೆಗಳಲ್ಲಿ ಸುಂದರವಾದ ರಾಗಗಳು, ಸುಂದರವಾದ ವಚನಗಳನ್ನ ನಾನು ಬರೆದು ಅನೇಕ ಹಾಡುಗಳನ್ನು ರಚಿಸಿದ್ದೇನೆ. ದೇವರ ಮಹಿಮೆಗೋಸ್ಕರ ನಾನು ಹೇಳ್ತಾ ಇದ್ದೇನೆ. ಒಂಟಿತನ ಬಂದಾಗ ಒಂದು ವೇಳೆ ನಿಮಗೆ ಮ್ಯೂಸಿಕ್ ಬಾರಿಸಕ್ಕೆ ಗೊತ್ತಿದ್ದರೆ ನಿಮ್ಮ ಕೀಬೋರ್ಡ್ ತೆಗೆದು ಬಾರಿಸಿರಿ, ನಿಮ್ಮ ಗಿಟಾರ್ ತೆಗೆದು ಪ್ಲೇ ಮಾಡಿರಿ, ಅಥವಾ ಹಾರ್ಮೋನಿಯಂ ತೆಗೆದು ಬಾರಿಸಿರಿ. ಬಾರಿಸಿಕೊಂಡು ಏನಾದೊಂದು ಟ್ಯೂನ್ ಮಾಡಿರಿ. ಆಮೇಲೆ ಒಂದು ಉತ್ತಮವಾದ ಹಾಡು ದೇವರೇ ನನಗೆ ಅನುಗ್ರಹಿಸುವುದು ಹೇಳಿ ಹಾಡು ಬರೆಯಿರಿ, ರಚನೆ ಮಾಡ್ರಿ. ಅನೇಕರು ಉತ್ತಮವಾದ ಹಾಡುಗಳು ರಚನೆ ಮಾಡಿರುವುದು, ಉತ್ತಮವಾದ ಪುಸ್ತಕಗಳನ್ನು ಬರೆದದ್ದು ಅವರು ಒಂಟಿತನದಲ್ಲಿ. ಹಾಗಾದರೆ ನಾಲ್ಕನೇದಾಗಿ, ಕೊನೆಯದಾಗಿ ಎಂಪಥೈಸ್ ವಿತ್ ಅದರ್ಸ್ ನೀಡ್ಸ್. ಇತರರ ಅಗತ್ಯತೆಗಳಲ್ಲಿ ನೀವು ಜೊತೆಗಾರಿಕೆಯನ್ನು ಮಾಡಿರಿ. ಸಿಂಪಥೈಸಿಂಗ್ ಇಸ್ ಡಿಫರೆಂಟ್, ಎಂಪಥೈಸಿಂಗ್ ಇಸ್ ಡಿಫರೆಂಟ್. ಅನುಕಂಪೆ ತೋರಿಸಿಕೊಳ್ಳುವುದು ಬೇರೆ, ಜೊತೆಗಾರನಾಗುವುದು ಬೇರೆ. ಉದಾಹರಣೆಗೆ ಯೇಸು ಸ್ವಾಮಿಯನ್ನು ನೋಡ್ರಿ. ಈಗ ಅದಕ್ಕೆ ಮುಂಚೆ ವಚನ ಹೇಳ್ತೇನೆ. 17ನೇ ವಚನ, 4ನೇ ಅಧ್ಯಾಯ 17ನೇ ವಚನ, ಚಾಪ್ಟರ್ 4 2 Timothy and verse 17. Paul is telling that we must empathize with other people's need. ಇತರ ದೇವ ಜನರ ಅಥವಾ ಇತರ ಜನರ ಕಷ್ಟ ಸಮಸ್ಯೆಗಳಲ್ಲಿ ನಾವು ಸ್ಪಂದಿಸಿ ಅವರ ಜೊತೆಗಾರರಾಗಬೇಕು, ಅವರ ಜೊತೆಯಲ್ಲಿ ನಾವು ಸೇರಬೇಕು. I used to read the wonderful morning devotion written by the Cowley, or the streams in the desert. There's a beautiful English devotional book. I think it is available. If it's available, you must truly buy that book, and in that book, Streams in the Desert or Streams in the Valley, both books are written by the same author. Such a wonderful book. And this woman of God, she said in one of her writings, it is the greatest thing that you can do when people go through loneliness or sadness is to be with that person for some time. ಒಬ್ಬ ವ್ಯಕ್ತಿ ಅತಿ ಕಠಿಣವಾದ ದುಃಖ ಮತ್ತು ವ್ಯಥೆ ಅಥವಾ ಒಂಟಿತನದಲ್ಲಿ ಹಾದು ಹೋಗುವಾಗ ನೀವು ಮಾಡಬಹುದಾದ ಅತಿ ದೊಡ್ಡ ಸಹಾಯ ಏನಪ್ಪಾ ಅಂದ್ರೆ, ಆ ವ್ಯಕ್ತಿಯ ಜೊತೆಯಲ್ಲಿ ಸ್ವಲ್ಪ ಕಾಲ ಕಳೆಯಿರಿ. ಅವರಿಗೆ ಯಾವುದು ಕೊಡುವುದಲ್ಲ, ಏನು ಹೇಳುವುದು ಕೂಡ ಅಲ್ಲ, ಅವರ ಜೊತೆಯಲ್ಲಿ ಇರ್ರಿ ಅಷ್ಟೇ. ಕೇಳಿಸ್ಕೊಳ್ಳುವಾಗ ಇಟ್ಸ್ ಲುಕ್ ಸೋ ಫನ್ನಿ ಅಲ್ವಾ? ಕೇಳಿಸಿಕೊಂಡು ಇಟ್ಸ್ ಲುಕ್ ಸೋ ಸಿಂಪಲ್, ಬಟ್ ಸಿಂಪಲ್ ಥಿಂಗ್ಸ್ ಮೇಕ್ಸ್ ಎ ಬಿಗ್ ಡಿಫರೆನ್ಸ್. ಬಹಳ ಸಣ್ಣ ವಿಷಯ ಅಂತ ನಮಗೆ ಕೇಳಿಸುತ್ತೆ, ಬಟ್ ಇಟ್ ಮೇಕ್ಸ್ ಎ ಬಿಗ್ ಡಿಫರೆನ್ಸ್. ಥಿಂಕ್ ಅಬೌಟ್ ಜೀಸಸ್. ಯೇಸು ಸ್ವಾಮಿ ಬಗ್ಗೆ ಆಲೋಚನೆ ಮಾಡ್ರಿ. ಲಾಜರ್ನು ಸತ್ತು ಹೋಗಿದ್ದ, 4 ದಿವಸ ದಾಟಿ ಹೋಗಿತ್ತು. ಲಾಜರ್ ವಾಸ್ ಡೆಡ್, and after 3 days or 4th day, Jesus went to that house, alva Bethany. When he went to that family, he didn't say anything much. He did not made 5-point message, or like I am giving 4-point message.
ಯೇಸು ಸ್ವಾಮಿ 4 ಪಾಯಿಂಟ್ ಮೆಸೇಜ್ ಕೊಟ್ಟಿಲ್ಲ. ನಾನೀಗ ನಿಮಗೆ ಹೇಳೋ ಪ್ರಕಾರ ಯೇಸು ಸ್ವಾಮಿ ಲಾಜರನ ಮನೆಗೆ ಹೋದಾಗ ಬೈಬಲ್ ಹೇಳುತ್ತದೆ, ಅವನು ಹೆಚ್ಚೇನು ಮಾತಾಡಲಿಲ್ಲ, ಹೆಚ್ಚೇನು ಪ್ರಸಂಗ ಮಾಡಲಿಲ್ಲ. ಸೀದಾ ಸಮಾಧಿ ಬಳಿಗೆ ಹೋದರು. ಸಮಾಧಿ ಬಳಿಯಲ್ಲಿ ಕೂಡ ಹೆಚ್ಚೇನು ಪ್ರಸಂಗ ಮಾಡಲಿಲ್ಲ ಅಲ್ವಾ. ಆತನು ಏನು ಮಾಡಿದನು? ಹೇಳಲಿಲ್ಲ, ಮಾಡಿದನು. ಏನು ಮಾಡಿದನು? ಕಣ್ಣೀರು. ಬೈಬಲಿನ ಅತಿ ಚಿಕ್ಕ ವಚನ, ಆ ವಚನ ಅತಿ ದೊಡ್ಡ ಸಂದೇಶವಾಗಿದೆ. ಯೇಸು ಕಣ್ಣೀರು ಬಿಟ್ಟನು. ಜೀಸಸ್ wept. He didn't say a big message as I am giving you 4-point message. He didn't say 5-point or 4-point or 10-point message. He simply cried. He simply shed his tears with those helpless sisters. That moved his heart to be empathizing with those who are lonely. ದುಃಖ ಪಡುವವರ ಜೊತೆಯಲ್ಲಿ ಸೇರಿ ದುಃಖ ಪಡಿರಿ, ಸಂತೋಷ ಪಡುವವರ ಜೊತೆಯಲ್ಲಿ ಸೇರಿ ಸಂತೋಷ ಪಡಿರಿ. ಅಂದ್ರೆ ಲೋನ್ಲಿ ಆಗಿರುವವರು ಯಾವಾಗಲೂ ಸಂತೋಷ ಪಡಕ್ಕೆ ಸಾಧ್ಯ ಇಲ್ಲ. ಅವರು ಲೋನ್ಲಿ ಆಗಿರುವಾಗ ಅವರು ದುಃಖಿತರಾಗಿರುತ್ತಾರೆ, ಅವರು ಮೂಕರಾಗಿರುತ್ತಾರೆ, ಅವರ ಮನಸ್ಸು ಕುಂದಿ ಹೋಗಿರುತ್ತದೆ, ಅವರು ನಿರಾಶರಾಗಿರುತ್ತಾರೆ. ಅಂತ ಸಮಯದಲ್ಲಿ ನಾವು ಅವರ ಜೊತೆಯಲ್ಲಿ ಜೊತೆಗಾರಿಕೆ ಮಾಡಿಕೊಳ್ಳುವಂಥದ್ದು ಅತಿ ದೊಡ್ಡ ಮದ್ದಾಗಿದೆ ಎಂಬುದನ್ನು ಮರೆಯಬೇಡಿ. ಲವ್ ಈಸ್ ದಿ antidote to loneliness. Love is the antidote for loneliness. ಏಕತನಕ್ಕೆ ಅಥವಾ ಒಂಟಿತನಕ್ಕೆ, ಏಕಾಕಿತನಕ್ಕೆ, ಅಥವಾ ಒಬ್ಬ ವ್ಯಕ್ತಿ ಏಕಾಕಿಯಾಗಿರುವಾಗ ಆ ಒಂಟಿತನದಿಂದ ಅವನು ತಪ್ಪಿಸುವುದಕ್ಕೆ ಅವನಿಗೆ ನಾವು ಜೊತೆಯಲ್ಲಿ ಇದ್ದು ಪ್ರೀತಿಯಲ್ಲಿ ಇರುವುದು ಅದು ಪ್ರತ್ಯೌಷಧ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. The best remedy. So do not make walls around you, but make a bridge to reach that person. So ನಾವು ಏನು ಮಾಡಬಾರದು? ಒಂಟಿಗರಾಗುವಾಗ ನಾವು ಒಂಟಿತನದ ಗೋಡೆಯನ್ನು ನಮ್ಮ ಸುತ್ತಲೂ ಕಟ್ಟಿ ಆ ಗೋಡೆಯೊಳಗೆ ಅಥವಾ ನಾವೊಂದು ಕಾರಾಗೃಹವನ್ನ ಮಾಡಿ, ಒಂದು ಜೈಲನ್ನ ಮಾಡಿ, ಒಂಟಿತನದ ಜೈಲಿನೊಳಗಡೆ ನಾವು ಕೂತುಕೊಂಡು ನಾವು ಕಾಲಹರಣ ಮಾಡದೆ ಆ ಒಂದು ಜಾಗದಿಂದ ನಾವು ಇನ್ನೊಬ್ಬರ ಬಳಿಗೆ ಹೋಗುವುದಕ್ಕೆ ಒಂದು ಸೇತುವೆ ಕಟ್ಟಬೇಕು. ದಿಸ್ ಬಿಲ್ಡರ್ಸ್, ಈ ಗ್ರೂಪ್ ಬಿಲ್ಡರ್ಸ್ ಮಾಡುವಂತ ಒಂದು ಕೆಲಸ, ಅವರ ಕೆಲಸಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ಯೌವನಸ್ಥ ಮಕ್ಕಳು ಮಾಡುವಂತ ಈಗ ಒಂದು ಬಿಲ್ಡರ್ಸ್ ಗ್ರೂಪಿಗಾಗಿ ದೇವರಿಗೆ ಸ್ತೋತ್ರ. ಅವರ ಪರ್ಪಸ್ ಬ್ರಿಡ್ಜ್ ಮಾಡುವಂಥದ್ದು, ನಿಮ್ಮೊಟ್ಟಿಗೆ ಬ್ರಿಡ್ಜ್ ಮಾಡುವಂಥದ್ದು, ನಮ್ಮೊಟ್ಟಿಗೆ ಬ್ರಿಡ್ಜ್ ಮಾಡುವಂಥದ್ದು. ಯಾರು ಸೇವಕರು, ಯಾವ ವಿಶ್ವಾಸಿಯು ಈ ಲೋಕದಲ್ಲಿ ಒಂಟಿಯಾಗಿರಬಾರದು. ಅವ್ರು ಒಂಟಿತನದಲ್ಲಿ ನಿರಾಶರಾಗಿ ಹಾಳಾಗಬಾರದು. ಒಂಟಿತನ ನಮ್ಮ ಮನಸ್ಸು ಕುಸಿತಗೊಳಿಸುತ್ತದೆ. ನಾವು ಈ ದಿವಸಗಳಲ್ಲಿ ಅತಿ ಭೀಕರವಾದ ಮಳೆ ನಿಮಿತ್ತವಾಗಿ ನಾವು ಕೇಳಿಸಿಕೊಳ್ತಾ ಇದ್ದೇವೆ. ಅನೇಕ ಕಡೆಗಳಲ್ಲಿ ನೆಲ ಕುಸಿತವಾಗಿ, ಗುಡ್ಡ ಕುಸಿತವಾಗಿ ಅನೇಕರು ತಮ್ಮ ಮನೆಗಳನ್ನು ಹಾಳು ಮಾಡಿಕೊಂಡಿದ್ದಾರೆ, ಆಸ್ತಿ ಪಾಸ್ತಿಗಳನ್ನು ಹಾಳು ಮಾಡಿಕೊಂಡಿದ್ದಾರೆ. ಅವರ ಎಲ್ಲ ಜೀವನವು ನಷ್ಟವಾಗಿ ಹೋಗಿದೆ. ಅದು ದೇವರು ನಮ್ಮನ್ನು ಉಳಿಸಿದ್ದಾರೆ. ನನ್ನ ಮಾತುಗಳಲ್ಲಿ ಮುಕ್ತಾಯಗೊಳಿಸ್ತೇನೆ. ಮನ ಕುಸಿತ ನಮ್ಮನ್ನು ನಾಶನಕ್ಕೆ ನಡೆಸುತ್ತದೆ. ಮಣ್ಣು ಕುಸಿತವಾದರೂ ಪರವಾಗಿಲ್ಲ, ಬೆಟ್ಟ ಕುಸಿತವಾದರೂ ಪರವಾಗಿಲ್ಲ, ಆದರೆ ಮನ ಕುಸಿತ ನಮ್ಮನ್ನು ಒಂಟಿತನಕ್ಕೆ ನಡೆಸುವುದಷ್ಟೇ ಅಲ್ಲ, ನಮ್ಮನ್ನು ಜೈಲಿನೊಳಗಡೆ ಬಂದಿಯಾಗಿ ಮಾಡಿ ನಾವು ಆ ಜೈಲಿನೊಳಗಡೆ ನಾವು ನಿರಾಶೆಯಿಂದ ಸತ್ತು ಹೂಣಲ್ಪಡಬೇಕೆಂಬುದು ಸೈತಾನ್ನ ಗುರಿಯಾಗಿದೆ. ಅವನು ಕಳ್ಳನಾಗಿದ್ದಾನೆ, ಅವನು ಕಳ್ಳನು, ಸೈತಾನನು ಕಳ್ಳನು. ಒಂಟಿಗರಾಗುವುದಕ್ಕೆ ಆಶೆ ಪಡುವವರ ಮನಸ್ಸಿನೊಳಗಡೆ ಸೈತಾನನು ಒಂಟಿತನ ಕೊಟ್ಟು ಅವರ ಜೀವನವನ್ನ, ಅವರ ಪ್ರಾಣವನ್ನ ಕದಿಯಬೇಕು, ಅವರನ್ನು ಹಾಳು ಮಾಡಬೇಕು, ಅವರನ್ನು ಕೊಲ್ಲಬೇಕು. ಅನೇಕರು ಇವತ್ತು ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಕಾರಣ ಏನು? ಅನೇಕರು ಹುಚ್ಚರಾಗಿರುವುದಕ್ಕೆ ಕಾರಣ ಏನು? ಅನೇಕರು ಬೀದಿ ಪಾಲಾಗಿ ಅನಾಥರಾಗಿರುವುದಕ್ಕೆ ಕಾರಣವೇನು? Why there are so many are suiciding? Why there are so many are crazy, mad people? Why there are so many orphans? The simple reason, the greatest reason is loneliness. There is no one to love them. ಅವರನ್ನು ಪ್ರೀತಿಸುವುದಕ್ಕೆ, ಅವರೊಟ್ಟಿಗೆ ಸಹಕರಿಸುವುದಕ್ಕೆ, ಒಂಟಿತನ ಜಾಗಲಿರುವಾಗ ಜೊತೆಲಿರುವುದಕ್ಕೆ ಯಾರು ಇಲ್ಲದ ಕಾರಣವೇ ಯೇಸು ಸ್ವಾಮಿ
ನಮಗೆ ಶ್ರೇಷ್ಠ ವ್ಯಕ್ತಿಯಾಗಿದ್ದಾನೆ. ನಾನು ಈ ವಾಕ್ಯವನ್ನು ಹೇಳಿ ಮುಕ್ತಾಯಗೊಳಿಸ್ತೇನೆ. ಇಬ್ರಿಯ 12:2 ವಚನ. ಇಬ್ರಿಯ 12:2 ವಚನದಲ್ಲಿ ಅಲ್ಲಿ ಪೌಲನು ಹೇಳುತ್ತಾನೆ, ಯೇಸುವನ್ನು ನೋಡಿರಿ, ಯೇಸುವನ್ನು ಗಮನಿಸಿರಿ, ಯೇಸುವನ್ನು ದೃಷ್ಟಿಸಿರಿ. ಲುಕಿಂಗ್ unto Jesus. Hebrews 12:1-2, the author and finisher of our faith. And Mark chapter 15:34, you can read it. ಮಾರ್ಕನ ಸುವಾರ್ತೆ 15:34. Jesus is in front of us. He is in us. He is with us. And as long as He is with us, we can face every loneliness. ನಾವು ಎಲ್ಲ ಒಂಟಿತನವನ್ನ ಯೇಸುವಿನ ಮೂಲಕ ನಾವು ಜಯಿಸುವುದಕ್ಕೆ ಸಾಧ್ಯ. ಜಯಶಾಲಿಗಳಾಗಿ ಮುಂದೆ ಸಾಗೋಣ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಕರ್ತನಿಗೆ ಮಹಿಮೆ ಉಂಟಾಗಲಿ. ಆಮೆನ್.